ಶಕ್ಕು ಅಕ್ಕ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಶಕ್ಕು ಅಕ್ಕ ಮಾಜಿ ಆಗಿ ಈಗ 9ನೇ ವರ್ಷ. ಶಕ್ಕು ಅಕ್ಕ ಇನ್ನೂ ಪುತ್ತೂರಲ್ಲಿ ಜೀವಂತ ಇದೆ. ಪುತ್ತೂರಲ್ಲಿ ವರಮಹಾಲಕ್ಷ್ಮಿ ಆರಂಭ ಆಗುತ್ತೆ. ಅದನ್ನ ಆರಂಭಿಸುವಂತಹ ಆಲೋಚನೆಗಳು ಹೇಗೆ ಬಂತು? ಅರುಣ ಪುತ್ತಿಲ ವರಮಹಾಲಕ್ಷ್ಮಿ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಈ ಶನೀಶ್ವರ ಪೂಜೆಯ ಕಾರಣ ಇರ್ಬೋದು. ಕುಂಟಾರು ರವಿಶಣ್ಣ ಬಂದಿದ್ರು ಧಾರ್ಮಿಕ ಸಭೆಗೆ. ಅವರು ಹೇಳಿದ್ರು ಬಹುಶಃ ಇದು ಭಾರತದಲ್ಲೇ ಫಸ್ಟ್ ಅಂತ ಹೇಳುವ ಹಾಗೆ ಹೇಳಿದ್ರು. ಶಕ್ಕು ಅಕ್ಕ ಅರುಣ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಅಂತ ಹೇಳಿ ಈ ಸುದ್ದಿಯ ಬಗ್ಗೆ, ಚರ್ಚೆಗಳ ಬಗ್ಗೆ ಶಕ್ಕು ಅಕ್ಕ ಏನ್ ಹೇಳ್ತಾರೆ ನೋಡಿ. ನೀವು ದಾರಿಯಲ್ಲಿ ಅರುಣನಲ್ಲಿ ಮಾತಾಡಿದ್ದಂತೆ ಯಾಕೆ ಅಂತ ನಾನು ಕೊಟ್ಟ ಉತ್ತರ, ಬಿಜೆಪಿ ಪಕ್ಷವನ್ನ ಬಿಟ್ಟು ಇಮಿಡಿಯೇಟ್ಲಿ ಕಾಂಗ್ರೆಸ್ಗೆ ಹೋದಾಗ ಏನಾದ್ರೂ ಬದಲಾವಣೆಗಳು ಅಂತ ಖಂಡಿತ. ನನ್ನನ್ನು ಅವರು ಕರೆಯುವವರೆಗೂ ನನಗೆ ಗೊತ್ತಿಲ್ಲ ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅಂತ. ನನ್ನನ್ನು ನೋಡಿದ ತಕ್ಷಣ DV ಸದಾನಂದರು ಕಾರ್ ಹತ್ತಿ ಹೋದ್ರು. ಧ್ವಜ ತೆಗೆದು ಕಸದ ಲಾರಿಗೆ ಹಾಕುವಾಗ ಮಾತ್ರ ನನಗೇನೋ ಸಂಕಟ ಆಯ್ತು. ಕೇಸರಿ ಧ್ವಜ ಎಲ್ಲ ತೆಗೆದು ಈಗ ಪ್ರೆಸೆಂಟ್ ನೋಡ್ತಾ ಇದ್ರೆ ಅಶೋಕ್ ಅಣ್ಣನ ಕಾರ್ಯವೈಖರಿ ಹೇಗಿದೆ ಅಂತ ನಿಮ್ಮ ವಿಶ್ಲೇಷಣೆಯಲ್ಲಿ? ಯಾರನ್ನು ಹೋಗಿಯೋ ಅಡಿಮೇಲು ಮಾಡುವಷ್ಟು ತಾಕತ್ತು ಉಂಟು. ಆದ ಕಾರಣ ಕೆಲಸ ಒಳ್ಳೇದು ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಕಲ್ಪನೆ ಕನಸು ಅವರದ್ದಲ್ಲ. ಅದು ಯಾರು ಹೇಳಿದ್ರು ಇಡೀ ಪುತ್ತೂರಲ್ಲಿ ಆ ಕಲ್ಪನೆ ಕನಸು ಕಂಡವಳು ನಾನು ಒಬ್ಳೆ. ಯಾರಾದ್ರೂ ಹೇಳಿದ್ಯಾ ಅಥವಾ ನಿಮ್ ಮನೆಯಲ್ಲೇ ಹೇಳಿದ್ಯಾ ನಿಮಗೆ ಯಾಕೆ ಬೇಕು? ಯಾಕೆ ಬೇಕು ನಿಮ್ಗೆ ಈ ಪ್ರಾಯದಲ್ಲಿ 10-11 ಗಂಟೆವರೆಗೆ ಊಟ ಕಾಫಿ ಇಲ್ಲದೆ ತಿರುಗಾಡ್ತೀರಿ? ಅದರ ಎಡೆಯಲ್ಲಿ ಅವರಿಗೆ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತ ಆದ್ರೆ ನೀವು ಯಾಕೆ ಹೋಗ್ಬೇಕು? ನಮಸ್ತೆ, ನಮಸ್ಕಾರ. ಒಂದ್ ಟೈಮಲ್ಲಿ ಪುತ್ತೂರಲ್ಲಿ ಇವ್ರದೇ ಸುದ್ದಿ ಇತ್ತು. ಪುತ್ತೂರಿನಲ್ಲಿ 2 ಬಾರಿ ಶಾಸಕರಾಗಿ ಪುತ್ತೂರನ್ನ ಆಳಿದವರು ಇವರು. ಬಿಜೆಪಿಯಲ್ಲಿ ಒಂದ್ಸಲ ಶಾಸಕರಾಗ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಒಂದ್ಸಲ ಶಾಸಕರಾಗ್ತಾರೆ. ಅಷ್ಟೇ ಅಲ್ಲ, ಎಂಥದೇ ಸಮಸ್ಯೆಗಳು ಬಂದ್ರೂ ಕೂಡ ಅವುಗಳಿಗೆ ಕೆಚ್ಚೆದೆಯಿಂದ ಹೋರಾಡಿದ ದಿಟ್ಟ ಮಹಿಳೆ ಇವರು. ನೇರ, ದಿಟ್ಟ, ನಿರಂತರ ಅನ್ನೋ ಮಾತಿನ ಪ್ರಕಾರ ಯಾವತ್ತೂ ಕೂಡ ಯಾವುದಕ್ಕೂ ಭಯ ಪಡದ ಗಟ್ಟಿಗಿತ್ತಿ ಇವರು. ಎಸ್, ನಾನ್ ಮಾತಾಡ್ತಾ ಇರೋದು ನಮ್ಮ ಪುತ್ತೂರಿನ ಶಕ್ಕು ಅಕ್ಕನ ಬಗ್ಗೆ. ಇವರು ಇವತ್ತು ಶಾಸಕರಲ್ಲದೆ ಇದ್ರು ಕೂಡ ಎಲ್ಲರ ಮನಸ್ಸಲ್ಲಿ ಪ್ರೀತಿಯ ಶಕ್ಕು ಅಕ್ಕನಾಗೆ ಉಳ್ಕೊಂಡಿದ್ದಾರೆ. ಬನ್ನಿ ಅವರ ಹತ್ರ ಇವತ್ತು ನಾವು ಮಾತಾಡೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಬ್ಯಾಕ್ ಈಗ ಮತ್ತೆ ನೀವು ಮಾಧ್ಯಮದ ಮುಂದೆ ಇಂಟರ್ವ್ಯೂ ಅಲ್ಲಿ ಕೂತ್ಕೊಳ್ತಿದ್ದೀರಾ ಅಂತ ಅನಿಸ್ತಿದೆ ಅಲ್ವಾ? ಶಾಸಕರಾಗಿ ಪುತ್ತೂರನ್ನ 2 ಬಾರಿ ಆಳ್ತೀರಾ. ಶಾಸಕರ ವಿಷಯ ಅಂತ ಬರೋದಕ್ಕಿಂತ ಮೊದಲು ವರಮಹಾಲಕ್ಷ್ಮಿಯ ಬಗ್ಗೆ ಮಾತನಾಡಬೇಕಾಗಿದೆ. ಪುತ್ತೂರಲ್ಲಿ ವರಮಹಾಲಕ್ಷ್ಮಿ ಆರಂಭ ಆಗುತ್ತೆ. ಅದನ್ನ ಆರಂಭಿಸುವಂತಹ ಆಲೋಚನೆಗಳು ಹೇಗೆ ಬಂತು ಅಥವಾ ಅದರ ಹಿಂದಿನ ಉದ್ದೇಶಗಳೇನಿತ್ತು ಅಂತ? ನಾನು ಪುತ್ತೂರಲ್ಲಿ ಶುರು ಮಾಡಿದ್ದಲ್ಲ, ಆಲಂಕಾರಲ್ಲಿ ಮಾಡಿದ್ದು. ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ವರಮಹಾಲಕ್ಷ್ಮಿ ಬಹಳ ಇರಲಿಲ್ಲ. ಆ ಕಾಲದಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ರು. ನನ್ನನ್ನು ಧಾರ್ಮಿಕ ಭಾಷಣಕ್ಕೆ ಕರೀತಾ ಇದ್ರು. ಸಾಧಾರಣ 95, 96, 97ರಲ್ಲಿ. ಆ ಟೈಮಲ್ಲಿ ಆಲಂಕಾರ್ನಲ್ಲೊಂದು ಭಾರತೀಯ ಶಾಲೆ ಅಂತ ಇದೆ, ಸ್ಕೂಲು. ಅದರ ಅಧ್ಯಕ್ಷ ಆಗಿದ್ದೆ ನಾನು ಆಗ ಆ ಶಾಲೆಯಲ್ಲಿ ಎಲ್ಲ ಹೆತ್ತವರನ್ನು ಕರೆದು ಅಲ್ಲಿ ಪ್ರಾರಂಭ ಮಾಡಿದ್ದೆ. ಆಮೇಲೆ ನೀವೇ ಹೇಳಿದಾಗೆ ನಾನು ಶಾಸಕಿ ಆದೆ. ಶಾಸಕಿ ಆದಾಗ ನಾನು BJPಯಲ್ಲಿದ್ದೆ. ಆಗ ಅರುಣ ಪುತ್ತಿಲ ಅವರು BJPಯಲ್ಲಿ ಬಜರಂಗ ದಳದ ಜಾಗರಣ ವೇದಿಕೆ ಅದರ ಅಧ್ಯಕ್ಷರಾಗಿದ್ರು. ಏನು ಗೊತ್ತಿಲ್ಲ, ಅದು ಅವರೊಳಗಿಂದು ಅವರನ್ನು ತೆಗೆದು ಅವರು ಪಕ್ಷದಿಂದ ಹೊರಗಿಳಿದ್ರು. ಅವರು ನಾನು ಶಾಸಕಿಯಾಗಿ ಇದ್ದೆ. ಆಗೊಂದು ಶನೀಶ್ವರ ಪೂಜೆ ಮಾಡಿ ಬಾರಿ ಇಶ್ಯೂ ಎಲ್ಲ ಆಯ್ತು. ಅದರ ನಂತರ ನಾನು ಹೊರಗೆ ಬಂದೆ. ನಾನು ಪಕ್ಷಕ್ಕೆ ಎದುರಾಗಿ ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡಿದ್ಮೇಲೆ ನಾವು ಬೇರೆನೆ ಸ್ವಾಭಿಮಾನಿ ವೇದಿಕೆ ಅಂತ ಮಾಡಿ ಅದರಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದೆವು. ಆ ಸಮಯದಲ್ಲಿ ನಾನು ಶಾಸಕಿ ಆಗಿದ್ದಾಗಲೇ ಇವರು ಅರುಣ ಪುತ್ತಿಲ ವರಮಹಾಲಕ್ಷ್ಮಿ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಈ ಶನೀಶ್ವರ ಪೂಜೆಯ
ಕಾರಣ ಇರ್ಬೋದು. ಅದು ಅದರದ್ದು ನನಗೆ ಬಹಳ ಗೊತ್ತಿಲ್ಲ. ಆ 2 ಇದಕ್ಕೂ ನಾನು ಹೋಗಿರ್ಲಿಲ್ಲ. 2 ವರ್ಷ ಅವರು ಮಾಡಿದ್ದಾರೆ. 2 ವರ್ಷ ಮಾಡಿದಾಗ ನಾವು ಬೇರೆ ಬಂದೆ ಅಲ್ಲ. ಬಂದು ನಾಯನಿದ್ದಾಗ ಅವ್ರು ಬಂದು ನನ್ನಲ್ಲಿ ಹೇಳಿದ್ರು, ಶಕ್ವಕ್ಕ ನಾನು ಹೊರಟವ, ನೀವು ಹೊರಟಿದ್ದೀರಿ, ನಾವು ಇಷ್ಟರವರೆಗೆ ಮಾಡ್ತಾ ಇದ್ದೆವು, ನಾವು ಗಂಡಸರು ಮಾಡುವುದಕ್ಕಿಂತ ನೀವು ಹೆಂಗಸರು ಮಾಡಿದರೆ ಒಳ್ಳೇದು ಅಂತ ಹೇಳಿದರು. ಅದೇ ಸಮಯಕ್ಕೆ ನಾನು BJPಗೆ ಎದುರು ನಿಂತ ಕಾರಣ ಅದು ಶಾಲೆ ಹೇಳಿದೆಲ್ಲ, ಆ ಶಾಲೆ ಸಂಘದಿಂದ ಪ್ರಾರಂಭ ಆಗಿತ್ತು. ಅವರೇನು ಹೇಳಿದ್ರು, ರಾಮ್ ಭಟ್ರ ಮಾತಿಗೆ ಬೆಲೆ ಕೊಡಬಾರ್ದು, ಅವರ ಜೊತೆ ಇರಬಾರ್ದು, ನೀವು ನೀವು ಅದರಲ್ಲಿ ಇರಬಾರ್ದು, ಅಥವಾ ನೀವು ಶಾಲೆ ಬಿಡಬೇಕು ಅಂತ. ಆಗ ನನಗೆ ಅನಿಸಿತು, ನಾವು ಯಾರಲ್ಲಿ ಒಳ್ಳೇದು ಬೇಕು ಯಾರಲ್ಲಿ ಇರಬಾರ್ದು ಅಂತ ಹೇಳುವುದನ್ನು ಪಕ್ಷದ ಮುಖಾಂತರ ಮಾಡುವುದು ಸರಿಯಲ್ಲ. ನನ್ನ ತೀರ್ಮಾನ, ನಾನು ರಾಮ್ ಭಟ್ರಿಗೆ ವಂಚನೆ ಮಾಡಲಿಕ್ಕೆ ಹೋಗುವುದಿಲ್ಲ, ನಾನು ಶಾಲೆಯ ಅಧ್ಯಕ್ಷ ಸ್ಥಾನಕ್ಕೆ ಬಿಡ್ತೇನೆ ಅಂತ ಬಿಟ್ಟಾಗ ಅಲ್ಲಿ ಅವರ ಮಹಾಲಕ್ಷ್ಮಿ ಮತ್ತೆ ನಾನು ಮಾಡುವ ಇದಿಲ್ಲ. ಅದೇ ಟೈಮಿಗೆ ಇವರು ನಮ್ಗೆ ಕೊಟ್ಟರು, ಅರುಣ ಹೇಳಿದ್ದವರು ನೀವು ಮಾಡಿ ಅಂತ. ಆಗ ನನಗೆ ಅನಿಸಿತು, ಸರಿ ಅಲ್ಲಿ ಬಿಟ್ಟಿದ್ದೇವೆ ಇಲ್ಲೇ ಮಾಡೋಣ ಅಂತ ಹೇಳಿ, ಅದಕ್ಕೆ ನಾನು ಪಕ್ಷ ಬಿಡುವಾಗ ಬಂದ ಮಹಿಳೆಯರಲ್ಲಿ ಇವರು ಶುಭಮಾಲಿನಿ ಮಲ್ಲಿ ಅವರನ್ನು ಅಧ್ಯಕ್ಷ ಮಾಡಿ, ನಾನೇ ಆಗುದು ಸರಿ ಆಗುದಿಲ್ಲ, ಒಳ್ಳೇದಾಗುದಿಲ್ಲ, ಯಾಕಂದ್ರೆ ಎಲ್ಲವೂ ನನಗೆ ಬೇಕು ಅಂತ ಬಯಸುವ ಕ್ರಮ ನನ್ನಲ್ಲಿಲ್ಲ. ಅವರನ್ನು ಮಾಡಿ ಅದೊಂದು ಕಮಿಟಿ ಮಾಡಿ, ಅದರಲ್ಲಿ ಪಕ್ಷಾತೀತ ಯಾರು ಜೋಹರನ್ನು ಬಂದಿದ್ರು, ಸೇರಿದ್ರು, ಅವರು ಕಾಂಗ್ರೆಸ್, ನಾನು BJP ಬಿಟ್ಟದಷ್ಟೇ, ಏನು ಹೋಗಿರ್ಲಿಲ್ಲ. ಮರಿಯಮ್ಮ ಥಾಮಸ್ ಅಂತ ಮಂಗಳೂರಲ್ಲಿದ್ದಾರೆ, ಅವರು ನಮ್ಮ ಜೊತೆ ಬಂದಿದ್ರು. ಹಾಗೆ ಎಲ್ಲ ಸೇರಿ ಮಾಡಿದೆವು. ಅದು ಬಹಳ ಹೆಸರು ಆಯಿತು, ಯಾಕಂದ್ರೆ ಜಾತ್ಯತೀತ ಧರ್ಮಾತೀತ ಯಾರು ಕುಂಟಾರು ರವಿಶಣ್ಣ ಬಂದಿದ್ರು ಧಾರ್ಮಿಕ ಸಭೆಗೆ, ಅವರು ಹೇಳಿದ್ರು ಬಹುಶಃ ಇದು ಭಾರತದಲ್ಲೇ ಫಸ್ಟ್ ಅಂತ ಹೇಳುವ ಹಾಗೆ ಹೇಳಿದ್ರು ಭಾಷೆ ಅಂತ ಇದು ಮಾಡಿದೆವು. ಆಗ ಒಂದು ಬಹಳ ಚೆನ್ನಾಗಿತ್ತು, ಯಾಕಂದ್ರೆ ಮಾಲಿಂಗೇಶ್ವರ ಸಭಾಭವನದಲ್ಲೇ ಮಾಡಿದ್ದು. ಅಲ್ಲಿ ಎಲ್ಲ ಯಾರು ಬನಾರಿ ಗೋಪಾಲಕೃಷ್ಣ ಭಟ್ರು, ಎಡಕಾನ ಪರಮೇಶ್ವರ ಭಟ್ರು, ಕಲ್ಲೆಗ ಸಂಜೀವಣ್ಣ, ಪೂವಪ್ಪಣ್ಣ, ಇವರು ಎಲ್ಲ ನಮ್ಮ ಸ್ವಾಭಿಮಾನಿ. ಅವರು ಸ್ವಾಭಿಮಾನಿ ನೋಡಿ, ಪುರುಷರಿಗಾಗಿ ಸ್ವಾಭಿಮಾನಿ ವೇದಿಕೆ, ಅದರಲ್ಲಿ ಎಲ್ಲರೂ ಇದ್ದೇವೆ. ಒಂದು ವರಮಹಾಲಕ್ಷ್ಮಿ ಆಯ್ತು, ಇನ್ನು ಬಾಕಿ ಮಹಿಳೆಯರಿಗಾಗಿ ಸಮರ್ಪಣ ಅಂತ ಒಂದು ಮಹಿಳಾ ಸಂಸ್ಥೆ ಕಟ್ಟಿದೆ. ಅದಕ್ಕೆ ಗಂಗಾರತ್ನರನ್ನು ಅಧ್ಯಕ್ಷ ಮಾಡಿ ಒಂದು ಮಾಡ್ತಾ ಇದ್ದೆವು. ಹಾಗೆ ಈ ಎಲ್ಲರೂ ಸೇರಿ ರಾತ್ರಿ ತರಕಾರಿ ಕಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೇವೆ. ಯಾಕಂದ್ರೆ ದೇವಸ್ಥಾನದಲ್ಲಿ ಆಗ ಊಟದ ವ್ಯವಸ್ಥೆ ಇರಲಿಲ್ಲ. ಇರ್ಬಹುದು ಕೆಲಸದವರಿಗೆ ಅಷ್ಟು ಏನಾದ್ರೂ ಇದ್ದಿರಬಹುದು, ಸಾರ್ವಜನಿಕ ಊಟದ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಕಮಿಟಿಯೂ ಇರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ. ಆದ್ರೆ ನಾವು ಸಹಕಾರ ತಗೊಂಡು ಬಹಳ ಚೆನ್ನಾಗಿ ಮಾಡಿದೆವು. ಅದೊಂದು ಬಹಳ ಒಗ್ಗಟ್ಟಿತ್ತು. ರಾತ್ರಿ ನಾನು ಕುಂತೂರಿನಲ್ಲಿ ಇದ್ರೂ ಕೂಡ ರಾತ್ರಿ ಒಂದು 11 ಗಂಟೆವರೆಗೆ ತರಕಾರಿ ಎಲ್ಲ ತುಂಡು ಮಾಡಿ ಕೊಟ್ಟು ಅಡುಗೆ ಭಟ್ರಿಗೆ ನಾವು ಹೋಗ್ತಾ ಇದ್ದೆವು, ಮತ್ತೆ ಅವರು ಮಾಡ್ತಾ ಇದ್ದೇವೆ. ಹಾಗೆ 1-2-3 ವರ್ಷ ಹಾಗೆ ಹೋಯ್ತು. ಸ್ಟಾರ್ಟಿಂಗ್ ರೆಸ್ಪಾಂಡ್ ಹಾಗಾದ್ರೆ ಒಳ್ಳೇದೇ ಇತ್ತು ಅಲ್ಲಿ, ಲೇಡೀಸ್ ಇದೆಲ್ಲ ಎಲ್ಲರದ್ದು ಒಳ್ಳೆ ಸ್ವಾಭಿಮಾನಿ ಪಕ್ಷ ಅಥವಾ ಸಮರ್ಪಣಾ ವೇದಿಕೆ ಆದಾಗ್ಲೂ ಕೂಡ ಚೆನ್ನಾಗೇ ಇತ್ತು. ನಮ್ಗೆ ನನ್ನ ಲೆಕ್ಕದಲ್ಲಿ ಕಳೆದ ವರ್ಷದವರೆ ಸ್ವಲ್ಪ ಗೊಂದಲ ಅಲ್ಲದೆ ನಮ್ಗೆ ವರ್ಷಕ್ಕಿಂತ ವರ್ಷ ಒಳ್ಳೇದೇ ಆಗಿದೆ. ಹಾಗಾದ್ರೆ ಕಳೆದ ವರ್ಷ ಏನಾಯ್ತು ಅಂತ? ಕಳೆದ ವರ್ಷ ಏನಾಯ್ತು ಅಂತ, ಅದು ಹೇಗಾಯ್ತು ಅಂತ ನನ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಬಿಟ್ಬಿಟ್ಟಿದ್ದೇನೆ. ಯಾಕಂದ್ರೆ ನಂದು ಯಾವತ್ತು ನಾನು ನೆಗೆಟಿವ್ ಚಿಂತನೆ ಮಾಡೋದಿಲ್ಲ. ನಮ್ಗೇನಂದ್ರೆ ಇಷ್ಟು ವರ್ಷವು ಯಾವತ್ತು ಊಟ ಇಲ್ಲದಿರುವ ಕಾಲದಿಂದ ಕಳೆದ ವರ್ಷದವರೆಗೂ ನಾವು ದೇವಸ್ಥಾನದ ಸಹಕಾರ ಅಂತಲೇ ಹಾಕೋದು, ಅವರು ಕೊಡ್ಲಿ ಕೊಡೋದಿಲ್ಲ. ಆದರೆ ಅದರಲ್ಲಿ ಹೇಗಿತ್ತಂದ್ರೆ, ನಾವು ಅಕ್ಕಿ ತಗೊಂಡು ಹೋಗಿ ಹಾಕ್ತೇವೆ. ಈ ಮೊದಲು ಕೊಯ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಹೋಗ್ತಿದ್ದೆವು,
ಆದರೆ ಕೊನೆ ನಾನು ಸ್ವಲ್ಪ ದೂರ ಆಯಿತು, ಹೀಗೆಲ್ಲ ಆಗುವಾಗ ಕಟ್ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲ ಭಟ್ರುಗಳಿಗೆ ಬಿಡ್ತಾ ಇದ್ದೆವು. ಅಕ್ಕಿ ಕೊಡ್ತಾ ಇದ್ದೆವು, ತರಕಾರಿ ಕೊಡ್ತಾ ಇದ್ದೆವು, ತೆಂಗಿನಕಾಯಿ ತಗೊಂಡೋಗಿ ಹಾಕ್ತಾ ಇದ್ದೆವು. ಎಲ್ಲ ನಾವು ಕೊಟ್ಟು ಅಡಿಗೆ ಮಾಡಿಸಿ ಊಟ ಮಾಡ್ತಾ ಇದ್ದದ್ದು. ಆದ್ರೆ ಅದು ಹೊಂದಾಣಿಕೆಯಲ್ಲಿತ್ತು, ಅವರ ಊಟ ಅಲ್ಲ, ನಾವು ಮಾಡುದು ಬೇರೆ. ಅಲ್ಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹೌದು, ಅವರು ಬರ್ತಾ ಇದ್ರು, ಏನಾದ್ರೂ ಕಡಿಮೆ ಆದ್ರೆ ಹಾಕ್ತಿದ್ರೋ ಇಲ್ವಾ ನಾವು ಕೇಳ್ತಿರ್ಲಿಲ್ಲ, ನಾವು ಕೊಡುದನ್ನಷ್ಟು ಕೊಟ್ಟು ಬಿಡ್ತಾ ಇದ್ದೆವು. ಈ ವಿಷಯ ಬಂದಾಗ ಅದು ಗೊಂದಲ ಆಯ್ತು. ನಿಮ್ಮ ಇದರಲ್ಲೂ ಬಂತು, ನನಗೆ ಅದು ಗೊತ್ತಿರಲಿಲ್ಲ. ಶುಕ್ರವಾರ ಪೂಜೆ, ಬುಧವಾರ ದಿವಸ ಬಂತು ಕಾಣ್ತದೆ ಇದು. ನನಗೆ ಪುತ್ತೂರಿಂದ, ನಾನು ಅವತ್ತು ಹೋಗಿರ್ಲಿಲ್ಲ, ಈ ಮನೆಯಲ್ಲೇ ಇದ್ದೆ. ಬಹಳ ಫೋನ್ ಹೇಗಂದ್ರೆ ನನಗೆ ಅದು ಹೆಮ್ಮೆ ಅನಿಸ್ತದೆ ಮಾತ್ರ. ಪ್ರತಿಯೊಬ್ರು ಶಕ್ವಕ್ಕ ನೀರಿಗೆ ದಾನಡು ಪೋಡಿ ಪೊಡಿಚಿ, ನಿಮ್ಗೆ ಎಷ್ಟು 5,000 ಜನರು ಊಟ ಬೇಕಾ ಅಥವಾ ಏನಾಗಬೇಕು ಹೇಳಿ ಅಂತ ಒಬ್ರು ಫೋನ್ ಮಾಡಿದ್ರು. ಅದು ಇಡುವ ಮೊದಲು ಇನ್ನೊಬ್ರು ಅಕ್ಕಿ ಎಷ್ಟು ಬೇಕು ಹೇಳಿ ನಾನು ಕಳಿಸ್ತೇನೆ ಹೇಳಿದ್ರು. ಇನ್ನೊಬ್ರು ಅವರು ಜ್ಯುವೆಲ್ಲರ್, ಅವರಲ್ಲಿ ನಾನು ಒಂದು ಪೈಸೆ ವ್ಯಾಪಾರ ಮಾಡಲಿಲ್ಲ ಇಷ್ಟವರೆಗೆ. ಅವರು ನನಗೆ ಫೋನ್ ಮಾಡಿ, ಅಕ್ಕ ಎಷ್ಟು ಏನು ಬೇಕು ಕೇಳಿ, ಪೂಜೆ ಮಾತ್ರ ನಿಲ್ಬಾರ್ದು ಹೇಳಿ. ನಾ ಹೇಳಿದೆ, ಅದು ನಾವು ಏನು ಮಾಡಿ ಆದರೂ ನಿಲ್ಲಿಕ್ಕಂತೂ ಬಿಡುವುದಿಲ್ಲ, ಮಾಡೇ ಮಾಡ್ತೇವೆ ಅಂತ ಹೇಳಿ ಮಾಡಿದ್ದೇವೆ. ಇದು ಯಾಕೆ ಆಯಿತು ಅಂತ ನೀವು ನನ್ನಲ್ಲಿ ಕೇಳಿದರೆ ನನಗೆ ಗೊತ್ತಿಲ್ಲ. ಅದನ್ನು ಯಾರ ತಲೆಗೂ ನಾವು ಹಾಕಲಿಲ್ಲ. ಆದರೆ ದೇವರು ಮೆಚ್ಚಿದ್ದಾರೆ ಅಂತ ನಾನು ಕಂಡದ್ದು ಹೇಗೆ ಅಂದರೆ, ನಮ್ಮ ಪೂಜೆ ಆಯಿತು, ನಾವು ಮಾತ್ರ ಕಮಿಟಿಯವರೊಂದು 10-25 ಜನ ಲೇಡೀಸು ಊಟಕ್ಕೆ ಬಾಕಿದ್ದೆವು. ದೇವಸ್ಥಾನದಿಂದ ಜನ ಬಂತು, ಅನ್ನ ಸ್ವಲ್ಪ ಕೊಡ್ತೀರಾ ಅಂತ. ಯಾಕೆ ಕೇಳಿದೆ ನಾನು, ನಮಗೆ ಊಟ ಆಗಿಲ್ಲ, ನಮಗೆ ಆಗ್ಬೇಕಲ್ಲ. ಅಲ್ಲ, ಅಲ್ಲಿ ಊಟ ಕಡಿಮೆ ಆಯಿತು, ಇಲ್ಲಿಂದ ನಿಮಗೆ ಆಗಿ ಉಳಿದನ್ನು ತಗೊಂಡೋಗ್ಲಾ ಅಂತ. ಧಾರಾಳ ತಗೊಂಡೋಗಿ ಅಂತ ಹೇಳಿದೆ. ಆದರೆ ತೃಪ್ತಿ ಆದ್ದು, ಒಂದು ಸಮಾಜದ ಜನ ನಮ್ಮನ್ನು ಇನ್ನೂ ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ ಅಂತ ತೋರಿಸಿಕೊಟ್ರು ಏನು ಬೇಕು ಅಂತ ಹೇಳಿ. ಮಹಾಲಿಂಗೇಶ್ವರ ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುವುದನ್ನು ಈ ಅನ್ನ ಇಲ್ಲಿಂದ ನಿಮ್ಮ ತಿಳುವಳಿಕೆಯಲ್ಲಿ ಮಹಾಲಿಂಗೇಶ್ವರ ಹೊರಗಿನಿಂದ ಅನ್ನ ತಂದು ಊಟ ಆಗ್ತಾನ ಬೇಕಾ? ಆದರೆ ತರಿಸಿದ್ದು ನನಗೂ ವರಮಹಾಲಕ್ಷ್ಮಿಗೂ ವ್ಯತ್ಯಾಸ ಇಲ್ಲ. ನನ್ನ ಜಾಗದಲ್ಲಿ ಆಗುವಂತ ಪೂಜೆ ಅದು ನಾನು ಮೆಚ್ಚಿದ ಪೂಜೆ ಅಂತ ಆ ದೇವರು ನೆನೆಸಿರ್ಬೇಕು. ಅದನ್ನು ಯಾರು ಇದಕ್ಕೆ ತೊಂದರೆ ಕೊಟ್ರ ಅವರಿಗೆ ತೋರಿಸಿಕೊಡ್ಲಿಕ್ಕೆ ಅವ ಮಾಡಿರ್ಬೇಕು ಅಂತ ಭಾವಿಸ್ತೇವೆ ಹೊರತು ನಾವು ಯಾರ ಇದಕ್ಕೂ ಹಾಕುದಿಲ್ಲ. ನಮ್ಮ ಮೇಲೆ ಅವರು ಮಹಾಲಿಂಗೇಶ್ವರ ಒಂದು ಇದು ಹಾಕಿದ್ದು ಅಂತ ನೋಡ, ಕೊಟ್ರೆ ಕಷ್ಟ ಕೊಟ್ರೆ ಏನು ಮಾಡ್ತಿ ಅಂತ ನೆನೆಸಿಕೊಂಡಿದ್ದೇವೆ. ಈ ವರ್ಷವೂ ಹಾಗೆ ಏನೇ ಬಂದರೂ ಚಾಲೆಂಜ್ ಆಗಿ ತಗೊಳ್ತೀರಾ. ನೀವು ಸ್ವಾಭಿಮಾನಿ ತಂಡದ ಬಗ್ಗೆ ಮಾತಾಡ್ತಿರುವಾಗ ನಮ್ಮ ಅರುಣನ ಹೆಸರನ್ನ ಹೇಳಿದ್ರಿ. ಹಾಗೆ ಅರುಣನ ಹೆಸರನ್ನ ಕೇಳುವಾಗ ಬರೋ ಪ್ರಶ್ನೆ, ಕಳೆದ ವರ್ಷ ಅರುಣನ್ನ ಕೂಡ ಇಲೆಕ್ಷನ್ಗೆ ನಿಂತಿದ್ರು. ಆ ಸಮಯದಲ್ಲಿ ಬಹಳಷ್ಟು ಸುದ್ದಿಗಳಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಶಕ್ಕು ಅಕ್ಕ ಅರುಣನ್ಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಅಂತ ಹೇಳಿ. ಈ ಸುದ್ದಿಯ ಬಗ್ಗೆ, ಚರ್ಚೆಗಳ ಬಗ್ಗೆ ಶಕ್ಕು ಅಕ್ಕ ಏನ್ ಹೇಳ್ತಾರೆ ನೋಡಿ. ಅರುಣಣ್ಣ ನನ್ನ ಫಸ್ಟ್ MLA ಆಗುವಾಗ BJPಯಲ್ಲಿ ನನಗೆ ಬಹಳಷ್ಟು ಕೆಲಸ ಮಾಡಿದ್ದ ಯುವಕ. ನನ್ನದೊಂದು, ನೀವು ನನಗೆ ಹೆಲ್ಪ್ ಮಾಡಿದ್ದನ್ನು ನನಗೂ ನಿಮಗೂ ಸರಿ ಇಲ್ಲದಿದ್ರು ನಾನು ಮರೆಯುವುದಿಲ್ಲ. ನನ್ನ ಕ್ರಮ ಹಾಗೆ. ಆದ ಕಾರಣ ನಾನು ಒಂದು ಪಕ್ಷದಲ್ಲಿ ಇದ್ದ ಮೇಲೆ ಪಕ್ಷಕ್ಕೆ ವಿರೋಧ ಮಾಡಲಿಕ್ಕೆ ಆಗುದಿಲ್ಲ. ನಾನು ಕಾಂಗ್ರೆಸ್ ಸೇರಿದ್ದೇನೆ, ಅರುಣ್ರು ಸೇರಲಿಲ್ಲ, ಗೊತ್ತಾಯ್ತಲ್ಲ. ಇಬ್ರೂ ಪಕ್ಷ ಬಿಟ್ಟಿರುವಾಗ ನಾನು ಸ್ವತಂತ್ರ, ಅವರು ಸ್ವತಂತ್ರ. ಆಗ ನನಗೆ ಬಿಟ್ಟು ಕೊಟ್ಟದವರು ಯಾವುದು, ವರಮಹಾಲಕ್ಷ್ಮಿಯನ್ನು ಬಿಟ್ಟು ಕೊಟ್ರು. ಈಗ ನೋಡಿ, ನಾವು ಒಂದು ಬ್ಯಾಂಕ್ ಮಾಡಿದ್ದೇವೆ ಸ್ವಾಭಿಮಾನಿ ಅವರು. ಅರುಣ್ ಅದರಲ್ಲಿ ಡೈರೆಕ್ಟರ್ ಅಲ್ಲ, ಅದರಲ್ಲಿ ಇರುವುದು ಯಾರು, ನಾವು ಎಲ್ಲ ನಮಗೆ ಯಾರು ಅವತ್ತು ದುಡಿದ್ರು, ನಾನು ಸ್ವಾಭಿಮಾನಿ ಕಟ್ಟುವಾಗ ಇದ್ದವರು ಅವರಲ್ಲಿ ಪ್ರಮುಖರನ್ನು, ಅದರಲ್ಲೂ ಕೋಆಪರೇಟಿವ್ ತಿಳುವಳಿಕೆ ಇದ್ದವರು ಇದ್ದದ್ದೇ ನಾನು, KG ಭಟ್ರು ಮತ್ತೆ ಪೂವಪ್ಪಣ್ಣ.
ಮತ್ತೆಲ್ಲರೂ ಹೊಸಬ್ರೆ. ಇಂಥವರನ್ನು ತಂದು ಕೂತ್ಕೊಳ್ಳಿಸಿ ನಾವು ಬ್ಯಾಂಕ್ ಕಟ್ಟಿದ್ದೇವೆ. ಅರವಣರನ್ನು ಹಾಕಲಿಲ್ಲ, ಯಾಕಂದ್ರೆ ನಾವು ಬೇರೆ, ಅವರು ಬೇರೆ ಹೊರಟವರು. ಈ ಸುದ್ದಿ ನೀವು ಹೇಳಿದ್ದು ಯಾರೋ ಒಂದಿಬ್ರು ಮಾಡಿದ್ದಾರೆ. ಅವರು ಮಾಡಿದ್ದ ಉದ್ದೇಶ ಇರ್ಬೋದು, ಯಾರಿಗೋ ಖುಷಿ ಆಗ್ಲಿಕ್ಕೆ, ಬರ್ದ್ರೆ ಏನೋ ಸಿಗ್ತದೆ ಅಂತ ಬರೆಯುವವರು ಇರ್ತಾರೆ. ಆದ್ರೆ ನಾನು ನನ್ನ ಎದೆ ಮುಟ್ಟಿ ಹೇಳುದು, ಯಾಕಂದ್ರೆ ನಾನು ಯಾವತ್ತೂ ಸತ್ಯವನ್ನೇ ನಂಬಿದವಳು. ನಾನು ಹೇಳುದು, ನಾನು ಉಳ್ಳಾಲದ ಮಂಗಳೂರು ಕ್ಷೇತ್ರದ ವೋಟರ್. ನಾನು ಅಲ್ಲಿ ಹೇಗೆ ಹೋಗ್ಲಿ ಓಟ್ ಕೇಳುದು. ನಾನು ಸಿಂಗಲ್ ಆಗಿ ಹೋದ್ರೆ ನೀವು ಹೇಳಿದ್ದು ಸ್ವಲ್ಪ ಮಾಡಬಹುದಾ ಏನೋ. ನಾನು ಬೆಳಗ್ಗೆ ಇಲ್ಲಿಂದ ಎದ್ದು ಪುತ್ತೂರಿಗೆ, ಈ ಪ್ರಾಯದಲ್ಲೂ ಪುತ್ತೂರಿಗೆ ಹೋಗಿ ನಾನೇ ಮಾಡಿಕೊಳ್ಬೇಕು, ನಾನೇ ತಿಂದ್ಕೊಳ್ಬೇಕು, ನಾನೇ ಹೋಗಿ ಅಶೋಕ್ ಕೈಗಳು ಎಲ್ಲೆಲ್ಲೇ ಹೋಗ್ತಾರ ಅಲ್ಲೆಲ್ಲ ಹೋಗಿ ರಾತ್ರಿ 11 ಗಂಟೆಗೆ ಮನೆ ಮುಟ್ಟುವವಳ ಬಗ್ಗೆ ಹೀಗೆ ಹೇಳಿದಾರಲ್ಲ, ಮಾಲಿಂಗೇಶ್ವರನೇ ನೋಡಿಕೊಳ್ತಾನೆ. ಇದು ನನ್ನ ಮಾತು. ನಾನು ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು ನಾನು ಕಾಂಗ್ರೆಸ್ ವಿರುದ್ಧ ಮಾಡ್ತೇನೆ ಅಂತಾದ್ರೆ ನನ್ನನ್ನು ಯಾವಾಗಲೂ ನಂಬಲಿಕ್ಕೆ ಸಾಧ್ಯ ಅಲ್ಲ. ನನ್ನನ್ನು ಕರೆದು ಅವಕಾಶ ಕೊಟ್ಟದ್ದು ಕಾಂಗ್ರೆಸ್. ಓಕೆ, ನೀವು ಬಿಜೆಪಿಯಲ್ಲಿ ಮುಂದಿನ ಅವಕಾಶಗಳು ಸಿಗ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ದವಳು. ಇದು ರಾಮ್ ಭಟ್ರಿಂದಾಗಿ ಸಿಕ್ಕಿದ್ದು. ನಾನು ಮಾತಾಡಿದ್ದಲ್ಲ. ನನಗೇನಿತ್ತಂದ್ರೆ, ನನಗೆ ಅವತ್ತು ಕಂಟೆಸ್ಟ್ ಮಾಡುವುದು ಇಷ್ಟ ಇರಲಿಲ್ಲ. ಆಗ ರಾಮ್ ಭಟ್ರಿಗೆ ಏನಂದ್ರೆ, ಪಾರ್ಟಿ ವಿದ್ಯೆ ಡಿಫರೆನ್ಸ್ ಅಂತ ಹೇಳಿ ಬಿಜೆಪಿಗೊಂದು ಇದಿದೆ. ಅಂತಲ್ಲಿ ಪಾರ್ಟಿಯ ಎಲ್ಲರೂ ಹೇಳಿದ್ರು ನಿಮ್ಮನ್ನು ಬಿಡ್ತಾರೆ ಅಂತ ಹೇಳಿದ್ರೆ, ಅದು ಇಡೀ ಕರ್ನಾಟಕದಲ್ಲಿ 80 ಜನ ಶಾಸಕರಲ್ಲಿ ನಿಮ್ಮನ್ನು ಒಬ್ಬರನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕು, ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನನ್ನು ಎದುರು ನಿಲ್ಲಲಿಕ್ಕೆ ಹೇಳಿದ್ದು. ಒಮ್ಮೆ ಅವರಿಗೆ ಕಲಿಸ್ಬೇಕು ಅಂದ್ರೆ ಬಿಜೆಪಿ ಸೋತಾಗ ಅವ್ರಿಗೆ ಗೊತ್ತಾಗ್ತದೆ ಅಂತ. ಅವರು ಸೋಲಿಲ್ಲ, ಅವರಿಗೆ ಸ್ವಲ್ಪ ಒಟ್ಟಿಗೆ ಆದ್ರೂ ಗೆದ್ರು ಕಾಂಗ್ರೆಸ್ ಇಂದ ಬಿಡಿ. ಆದ್ರೆ ರಾಮಟ್ಟಿ ಏನಾಯ್ತು, ವಾಪಸ್ ನಮ್ಮನ್ನು ಬಿಜೆಪಿ ಹಾಕಬೇಕು ಅಂತಿತ್ತು. ಆಗ ನನ್ನಲ್ಲಿ ಕೇಳಲಿಲ್ಲ, ಅವರೇ ಹೋಗಿ ಬಿಜೆಪಿ ಅವರು ತಗೊಳ್ಳಿಲ್ಲ. ಮೇಲಿನವರೆಲ್ಲರೂ ಒಪ್ಪಿದ್ರು, ಇಲ್ಲಿ ಅಡ್ಡ ಬಂದ್ರಂತೆ. ಇದೆಲ್ಲ ನನ್ನ ಗಮನಕ್ಕೆ ಬರಲಿಲ್ಲ. ನಾನು ಫಸ್ಟಿಗೆ ಕಂಟೆಸ್ಟ್ ಮಾಡುವಾಗ ಹೇಳಿದ್ದೆ, ಬೇಡ ಸರ್, ನಮ್ಗೆ ಇನ್ನೂ ರಾಜಕೀಯ ಬೇಕು ಅಂತಿಲ್ಲ, ಅವಕಾಶ ಸಿಕ್ಕಿದಾಗ ಒಳ್ಳೆ ಕೆಲಸ ಮಾಡಿದೆ ಅಂತ. ಇಲ್ಲಮ್ಮ ಅಂತ ಹೇಳ್ತಿದ್ರು. ಪಾಪ ಆ ಪ್ರಾಯದಲ್ಲಿ ಅವರು ಇದ್ದಾಗ ಯಾರು, ಫಾದರ್ ಗೋಮ್ಸ್, ಆಸ್ಕರ್ ಫರ್ನಾಂಡಿಸ್ ಎಲ್ಲ ಅವರನ್ನೆಲ್ಲ, ಮತ್ತೆ ಮೊಯ್ಲಿ ಅವರನ್ನು, ಪೂಜಾರಿಗಳನ್ನು, ರಮಣತ್ರಯಗಳನ್ನು, ಅಭಯರನ್ನು, ವಿನಯ್ ಕುಮಾರನ್ನು ಎಲ್ಲ ಮೀಟಾಗಿ ನನ್ನನ್ನು ಅವರು ಕರೆಯುವವರೆಗೂ ನನಗೆ ಗೊತ್ತಿಲ್ಲ ನಾನು ಕಾಂಗ್ರೆಸ್ಸಿಗೆ ಹೋಗ್ತೇನೆ ಅಂತ. ನನಗೆ ಇಷ್ಟವೂ ಇರಲಿಲ್ಲ. ಯಾಕಂದ್ರೆ ನಾವು ಅಧಿಕಾರಕ್ಕಾಗಿ ರಾಜಕೀಯ ಅಂತ ಆಗಬಾರ್ದು ಅಂತ ಹೇಳುವ ತತ್ವದವಳು ನಾನು. ಆದ್ರೆ ಕೊನೆಗೆ ರಾಮ್ ಭಟ್ರು ಅಷ್ಟು ಇದರಲ್ಲಿ ಹೇಳಿ ನಾಳೆ ಹೋಗಿ ಸೇರಿ ಅಮ್ಮ ಅಂತ ಹೇಳುವಾಗ ಹಾಗೆ ಹೋಗಿ ಸೇರಿದ್ದು. ಅದ್ರ ಮೊದಲು ನನಗೆ ಯಡಿಯೂರಪ್ಪ KJP ಕರೆದಿದ್ರು, ರಾಮುಲ್ ಕರೆದಿದ್ರು BRSಗೆ, ಕುಮಾರಸ್ವಾಮಿ ಮನೆಗೆ ಬಂದಿದ್ರು ಬಾ ಅಕ್ಕ ಅಂತ. ಅಂದ್ರೆ ನಾನು ಹೋಗಿರ್ಲಿಲ್ಲ. ಜಯಪ್ರಕಾಶ್ ಹೆಗಡೆ ಮನೆಯಲ್ಲಿ ಬಂದು, ಮಗನ ಮನೆಯಲ್ಲಿ ಬಂದು ನೀವು ಕಾಂಗ್ರೆಸ್ಸಿಗೆ ಬನ್ನಿ ಹೇಳಿದ್ರು. ನಾನು ಯಾವುದು ಬೇಡ ಅಂತ ಹೇಳಿದವಳು ರಾಮ್ ಭಟ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿ, ಅದು ಸೀಟು ಕೊಡ್ತಾರೆ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ಸಿನವರು ಸೀಟಿನ ಬಗ್ಗೆ ಮಾತಾಡ್ಲೇ ಇಲ್ಲ. ರಾಮ್ ಭಟ್ರು ಇಷ್ಟೇ ಹೇಳಿದ್ದು, ನೋಡಿ ಅಮ್ಮ, ನಿಮ್ಮನ್ನು ಕರೀತಾರೆ, ಸೀಟು ಕೊಟ್ರೆ ಕಂಟೆಸ್ಟ್ ಮಾಡಿ, ಇಲ್ಲದಿದ್ರೆ ನೀವು ಕಾರ್ಯಕರ್ತೆಯಾಗಿ ದುಡಿದು ಒಮ್ಮೆ ಬಿಜೆಪಿಗೆ ಬುದ್ಧಿ ಕಲಿಸುವ ಅಂತ ಮಾತ್ರ ಇದ್ದದ್ದವರಲ್ಲಿ. ಹಾಗೆ ಹೋಗಿ ಸೇರಿತು. ಹಾಗಾದ್ರೆ ಈಗ ಬಿಜೆಪಿ ಪಕ್ಷವನ್ನ ಬಿಟ್ಟು ಇಮಿಡಿಯೇಟ್ಲಿ ಕಾಂಗ್ರೆಸ್ಗೆ ಹೋದಾಗ ಏನಾದ್ರೂ ಬದಲಾವಣೆಗಳು ಅಂತ ಖಂಡಿತ ಸಹಜ. ಯಾಕಂದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವ. ಅಂದ್ರೆ ಒಂದು ಪುಣ್ಯ, ನನ್ನ ಬಿಜೆಪಿ ತತ್ವಕ್ಕೆ ಬದಲಾಗಿದ್ದೆ. ನಾನು ಹಿಂದೂ ಆಗಿ ಹಿಂದುವೆ. ಆದ್ರೆ ನಾನು ನನ್ನ
ರಾಜಕೀಯಕ್ಕಿಂತ ಹೆಚ್ಚು ಸಾಮಾಜಿಕವಾಗಿ ಕೆಲಸ ಮಾಡಿದವಳು. ನಾವು ಆಮೇಲೆ ಅಥವಾ ಅದಕ್ಕಿಂತ ಮೊದಲೇ, ಯಾಕಂದ್ರೆ ಈಗಿನವರು ಯಾರೇ ಆಗಲಿ ಎಲ್ಲರೂ ಬಂದಿರುವುದು ಸಮಾಜಕ್ಕೆ ಕಾಣುವುದು MLA ಆದ ಮೇಲೆ. ಶಕ್ವಕ್ಕ ಆಗಲ್ಲ. ಶಕ್ವಕ್ಕ ಮಹಿಳಾ ಒಕ್ಕೂಟದಲ್ಲಿದ್ದು ಮಹಿಳಾ ಒಕ್ಕೂಟದಲ್ಲಿ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ, ಮಹಿಳಾ ವೇದಿಕೆಯಲ್ಲಿದ್ದು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿ, ಈ ಮತ್ತೆ 5-6 ಕೋಆಪರೇಟಿವ್ಗಳಲ್ಲಿ ಕೆಲಸ ಮಾಡಿ, ಎಲ್ಲದರಲ್ಲಿ ಕೆಲಸ ಮಾಡಿ ಮಹಿಳೆಯರಿಗಾಗಿ ಹೋರಾಟ ಮಾಡಿ, ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಅನ್ಯಾಯ ಆದಾಗ 16 ಜನರನ್ನು ಒಳಗೆ ಹಾಕಿ ಬೀಗ ಹಾಕಿ ಕೇಸ್ ಗಲಾಟೆ ಮಾಡಿದ್ದೇನೆ. ಕೇಸ್ ಆಗಲಿಲ್ಲ. ಆ ಕಾಲದಲ್ಲಿ ಹಳ್ಳಿಯ ಒಂದು ಹೆಂಗಸು ಬೀಗ ಹಾಕಿದ್ದಾರೆ ಅಂತ ಎಲ್ಲರೂ ಒಳಗೆ ಪೊಲೀಸ್ ವ್ಯಾನ್ ಬಂದು ವಾಪಸ್ಸು ಬಿಡಿಸಿದ್ದು. ಅಂತ ಎಲ್ಲ ಹೋರಾಟ ಮಾಡಿ ಶಕ್ವಕ್ಕ ಆದ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದು. ಆದ ಕಾರಣ ನಾನು ಸ್ವಲ್ಪ ಜೀವನದಲ್ಲಿ ಜಾತ್ಯತೀತವಾಗಿ ಎಲ್ಲರಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡಿದ ಕಾರಣ ನನ್ನನ್ನು ಜನ ಶಕ್ವಕ್ಕ BJP, ಆದರೆ ಶಕ್ವಕ್ಕನಲ್ಲಿ ಜಾತಿ ಭೇದ ಉಂಟು ಅಂತ ಯಾರು ಭಾವನೆ ಮಾಡಿರಲಿಲ್ಲ. ಆದರೆ ಕೆಲವು ನೀವು ಹೇಳಿದಾಗೆ ಕಾಂಗ್ರೆಸ್ಸಿಗೆ ಬಂದಾಗ ಕೆಲವರಿಗೆ ಕೆಲವರು ಭಯಪಡಿಸಿದ್ದೂ ಇರ್ಬೋದು, ಅವರೇ ಭಯಪಟ್ಟದ್ದು ಇರ್ಬೋದು. ನಾನೊಂದು ಉದಾಹರಣೆ, ಒಂದು ಇದಾಯ್ತು. ಏನಂದ್ರೆ ಒಬ್ರು ಹೇಳಿದ್ರು ಸಭೆಯಲ್ಲಿ, ಈ ರಂಜಿಪ ನೋಡು ಏನು ಅಂತ ಹೇಳಿದ್ರೆ, ನಾನು ಹಿಂದೂಗಳಿಗಿಂತ ಹೆಚ್ಚು ಮುಸ್ಲಿಮರಿಗೆ ರಕ್ಷಣೆ ಕೊಡ್ತೇನೆ, ಸಹಕಾರ ಕೊಡ್ತೇನೆ ಅಂತ ಸಭೆಯಲ್ಲಿ ಹೇಳಬೇಕು ಅಂತ ಸಭೆಯಲ್ಲಿ ಇದ್ದಾಗಲೇ ಅವ್ರು ಹೇಳಿದ್ರು. ನಾನು ಹೇಳಿದ್ದೆ ಆಗೋದಿಲ್ಲ ಅಂತ. ನಾನು ನ್ಯಾಯದ ಪರ ಇರುವವಳು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಮನೆ ಒಳಗೆ ನುಗ್ಗಿ ಕಳ್ಳತನ, ಆಮೇಲೆ ದೇಶದ್ರೋಹದ ಕೆಲಸ, ಅವ ಯಾರೇ ಮಾಡಲಿ ಅದರ ವಿರುದ್ಧ ನಾನು. ಹಾಗೆಂತ ಯಾರೋ ಇಬ್ರು ಹುಡ್ಕೊಂಡ್ರೆ ಅದನ್ನಾದ್ರೂ ಮಾತಾಡಿ ಏನೋ ಇದು ಮಾಡಬಹುದು, ದೊಡ್ಡ ಕೇಸ್ ಆಗ್ತದೆ ಅಂತಲ್ಲ. ಆದರೆ ಈ 3 ವಿಷಯದಲ್ಲಿ ನನ್ನದು ರಾಜಿಯೇ ಇಲ್ಲ ಅಂತ ಹೇಳಿ ಸಭೆಯಲ್ಲೇ ಹೇಳಿದೆ. ಅದು ಮರುದಿನ ಪತ್ರಿಕೆಯಲ್ಲಿ ಬಂದೋಯ್ತು, ದೊಡ್ಡ ಹೆಡ್ಲೈನ್. ಇದು ಈ 3 ಯಾರು ಮಾಡಿದ್ರು ನಾನು ಅದಕ್ಕೆ ವಿರೋಧವೇ, ಹಿಂದೂ ಮುಸ್ಲಿಮು ನೋಡುವುದಿಲ್ಲ ಅಂತ. ಅದು ನನಗೆ ಸ್ವಲ್ಪ ಪ್ಲಸ್ ಆಯ್ತು. ಬಹಳ ಆ ಟೈಮ್ ಇದೆಲ್ಲ, ಅದು ಯಾವುದು ಕಾಂಗ್ರೆಸ್ ಅಲ್ಲಿ ಸೀಟು ಬರುವವರೆಗೆ ನಾನೊಂದು ಕಾರ್ಯಕರ್ತೆ. ಖಾಲಿ ಒಂದೇ ವರ್ಷ ಕಾದಿದ್ರಿ? ಇಲ್ಲಪ್ಪ, ಒಂದೇ ತಿಂಗಳಲ್ಲಿ ಸೀಟು ಬಂತು. ಸೀಟು ಬಂದಾಗಲೇ ಇದು ಶುರು ಆಯ್ತು, ಎಲ್ಲ ತೊಂದರೆಗಳು. ಯಾಕಂದ್ರೆ ಬಹುಶಃ ಎಲ್ಲದರಲ್ಲೂ ನನಗೆ ಅಗ್ನಿ ಪರೀಕ್ಷೆ ಇರ್ಬೋದು, ದೇವರು ಕೊಟ್ಟದ್ದು. ಅದರಲ್ಲಿ ಏನಾಯ್ತು, ಒಂದು ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶ, ಅದು 5ನೇ ತಾರೀಕಿಗೆ ಪ್ರಾರಂಭ, 5ನೇ ತಾರೀಕಿಗೆ ಓಟು. ಆದ ಕಾರಣ ಮೊದಲು ಎಲ್ಲ ಪಕ್ಷವನ್ನು ಕರೆದು ದೇವಸ್ಥಾನದಲ್ಲಿ ಮೀಟಿಂಗ್ ಮಾಡಿದ್ರು. ಯಾರು AC, ಏನಂದ್ರೆ ಯಾರು ಫ್ಲ್ಯಾಗು, ಬಂಟಿಂಗ್ಸು, ಕೇಸರಿ ಯಾವುದು ಹಾಕಬಾರ್ದು ಅಂತ ಹೇಳಿ ಪೇಟೆಯಲ್ಲಿ ಅಂತ ಹೇಳಿದ್ರು. 8ನೇ ತಾರೀಕಿನವರೆಗೆ 8 ಕೌಂಟಿಂಗ್, 8-5 ಸಂಜೆವರೆಗೆ ಬಾರ್ದು ಅಂತ. ಆದ್ರೆ ನಾವಲ್ಲಿ ಕೂತ್ಕೊಂಡು ಒಂದು ಆಲೋಚನೆ ಮಾಡಿದೆವು, ಬೇಡ 5ನೇ ತಾರೀಕು ಸಂಜೆವರೆಗೆ ಬೇಡ, ಇಲೆಕ್ಷನ್ ಮುಗೀತದೆ, ಅದರ ಮೇಲೆ ಹಾಕ್ಲಿ ಅಂತ ಹೇಳಿದ್ದೆವು. ಆದ್ರೆ ಏನಾಯ್ತಂದ್ರೆ 4ನೇ ತಾರೀಕಿಗೆ ಬೆಳ್ಳಂಬೆಳಗ್ಗೆ ನೋಡಿದ್ರೆ ಇಡೀ ಪುತ್ತೂರಲ್ಲಿ ಕೇಸರಿ ಧ್ವಜ, ಧ್ವಜ ಬಂಟಿಂಗ್ಸ್ ಇತ್ತೇನ. ನಾನು ಯಾವುದೋ ಕಡೆ ನೋಡಿ ದೇವರು ಒಮ್ಮೊಮ್ಮೆ ನಮ್ಮನ್ನು ಇದು ಮಾಡ್ತಾರೆ ಅಂತ ನಾನು ಕೊಟೇಚದ ಹತ್ರ ಮುಟ್ಟಿದ್ದೇನೆ. ಯಾರೋ ಫೋನ್ ಮಾಡಿ ಕರೆದ್ರು, ನಮ್ಮ ಜೊತೆ ರವಿ ಪ್ರಸಾದ್ ಶೆಟ್ಟಿ ಇದ್ದ, ಅವನಿಗೆ ಫೋನ್ ಮಾಡಿ ನಾವು ಬರ್ತೇವೆ ನಿಮ್ಮೊಟ್ಟಿಗೆ ಅಂತ ಹೇಳಿದ್ದಕ್ಕೆ ಕಾರು ತಿರುಗಿಸಿ ಬರುವಾಗ ಬಳುವಾರಲ್ಲಿ ಫುಲ್ಲು ಜನ. ನನ್ನನ್ನು ನೋಡಿದ ತಕ್ಷಣ DV ಸದಾನಂದರು ಕಾರು ಹತ್ತಿ ಹೋದರು. ಆಮೇಲೆ ಈ ಧ್ವಜ ತೆಗೆದು ಕಸದ
ಲಾರಿಗೆ ಹಾಕುವಾಗ ಮಾತ್ರ ನನಗೇನೋ ಸಂಕಟ ಆಯಿತು. ಕೇಸರಿ ಧ್ವಜ ಎಲ್ಲ ತೆಗೆದು ಯಾವುದೇ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಆಗಲಿ ಬೀದಿಯಲ್ಲಿ ಬಿದ್ದಾಗ ನಾನು ಇವರಲ್ಲಿ ಹೇಳಿದೆ, ತೆಗಿಬೇಡಿ ಅಂತ. ಅವರು ತೆಗೀತಾ ಇದ್ದದ್ದು ಪುರಸಭೆಯವರು. ಆಗ ಇದು ಯಾರು ತೆಗಿಸುವುದು ಅಂತ ಕೇಳಿದೆ ನಾನು. ಕೇಳುವಾಗ ಸಭೆಯ ಮಧ್ಯದಲ್ಲಿ ಒಬ್ಬ ಅವು ಈರಿಗೆ ದೆಪ್ಪವಣಿ ಅಂತ ಹೇಳಿದರು. ನಾನು ತಕ್ಷಣ ಎಸಿಗೆ ಫೋನ್ ಮಾಡಿದೆ, ಇಲ್ಲಿ ಫ್ಲಾಗ್ ಹಾಕಿದ್ಯಾರು, ತೆಗಿಸುವುದು ಯಾರು ಕೇಳಿದ್ರೆ ನಾನು ಅಂತ ಹೇಳ್ತಾರಲ್ಲ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರಿ, ಇಲ್ಲ ಮೇಡಮ್, ನಾನು 3:30 ಗಂಟೆಗೆ ಒಮ್ಮೆ ಹೋಗಿದ್ದೇನೆ, ಆಗ ಇರಲಿಲ್ಲ, ಬೆಳಗ್ಗೆ ಹೋಗುವಾಗ ಸಂಪೂರ್ಣ ಫ್ಲಾಗ್ ಇದೆ, ಆದ ಕಾರಣ ನಾವೇ ಎಲೆಕ್ಷನ್ ಕಮಿಷನ್ನೇ ತೆಗಿಸುವುದು ಅಂತ ಹೇಳಿದ್ರು. ಸುದ್ದಿ ಆಗಿದ್ದು ಮಾತ್ರ ನಿಮ್ಮ ಹೆಸರು, ಅದು ಅವರು ಮಾಡಿದ್ದಾರೆ ಸಭೆಯಲ್ಲಿ ಹೇಳೋದ್ ಕೇಳಿ. ಅಲ್ಲಿಂದ ನಾನು ಆಗ ಚುನಾವಣಾಧಿಕಾರಿಯಾಗಿ ಹರ್ಷ ಗುಪ್ತಾ ಇದ್ರು ಮಂಗಳೂರಲ್ಲಿ, ಅವರಿಗೆ ಫೋನ್ ಮಾಡಿದೆ. ನನಗೆ ಈ ಮೊಬೈಲಿಂದ ಈಗಲೂ ಪೂರ್ತಿ ಗೊತ್ತಿಲ್ಲ, ಆದ್ರೆ ಏನು ದೇವರ ದಯೆ ಗೊತ್ತಿಲ್ಲ, ಸ್ಪೀಕರ್ ಆನ್ ಮಾಡಿದೆ, ಕಿವಿ ಹತ್ರ ಇಟ್ಟರೆ ಇದಾಗ್ತದೆ ಅಂತ. ಅವರಿಗೆ ಫೋನ್ ಮಾಡಿದೆ, ಇಲ್ಲಿ ಫ್ಲಾಗ್ ಹಾಕಿದ್ದನ್ನು ತೆಗಿಸ್ತಾ ಇದ್ದೀರಿ ಯಾರು ಅಂತ ಕೇಳಿದೆ. ಅವರು ಡಿ ಸಿ ಚಾರ್ಜ್. ಅವ್ರು ಹೇಳಿದ್ರು, ನಾವೇ ತೆಗಿಸೋದು, ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರು. ಹೇಳಿ ಅವರು ಬಾಯಲ್ಲಿ ಹೇಳಿದ್ರು, ಏನ್ರಿ ಆ ಡಿ ವಿ ಸದಾನಂದ್ರ ಈಗ ಫೋನ್ ಮಾಡಿದ್ರು, ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು, ಇದ್ಯಾರು ಶಕುಂತಲಾ ಶೆಟ್ಟಿ ತೆಗಿಸುವುದಾ ಅಂತ ಕೇಳ್ತಾರೆ. ನಾವು ಅಂತ ಹೇಳಿದ್ರು, ಅವರು ಹಾಗೆ ಹೇಳಿದ್ರು, ಮೇಡಮ್ ನಾವು ಯಾರನ್ನು ಹೇಳಿಲ್ಲ, ಯಾರು ಹಾಕಿದ್ದು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಬಚಾವಾದೆ. ಸ್ಪೀಕರ್ ಅಲ್ಲಿ ಸೇರಿದವರಿಗೆಲ್ಲ ವಿಷಯ ಗೊತ್ತಾಯ್ತು. ಆದ್ರೆ ಈ ಧರ್ಮದ ಬಗ್ಗೆ ಪ್ರಚಾರ ಎಷ್ಟು ಬೇಗ ಆಗ್ತದೆ ಹೇಳುದು, ಅಲ್ಲಿಂದ ನಾನು ನೇರ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋದ್ದು. ಅಲ್ಲಿ ಕೆಲವರು ಸಕ್ಕೊಕ್ಕ ಇರು ಕಾಂಗ್ರೆಸ್ ಪೋಯಿನಿ ಇರು ಹಿಂದೂ ಧಾರ್ಮಿಕ ಸಭೆಗೂ ವಿರುದ್ಧವ ಅಂತ ಕೇಳಿದ್ರು. ಆಗ ಅವರೇ ಹೇಳಿದ್ರು, ಮತ್ತೆ ಶಕ್ವಕ್ಕ ಹಾಗೆ ಮಾಡ್ಲಿಕ್ಕಿಲ್ಲ ಅಂತ ನಮಗೆ ಅಂತ. ಆದ್ರೆ ಅದು ಮರುದಿನ ನಾನು ಅಲ್ಲಿ ಹೇಳಿದೆ ಮಧ್ಯದಲ್ಲಿ, ನೋಡಿ ನಾವು ಹಾಕಿಸಿದ್ದು ನಾವು ತೆಗಿಸುವುದು ಎಲ್ಲ ಹೇಳ್ತಾರಲ್ಲ, ಏನಿದ್ರು ಮಾಲಿಂಗೇಶ್ವರ ಬ್ರಹ್ಮ ಕಲಶ ಆಗ್ತಾ ಉಂಟು, ಮಾಲಿಂಗೇಶ್ವರ ತೋರಿಸಿ ಕೊಡ್ತಾರೆ. ಅವರನ್ನು ನಂಬಿದ್ದಕ್ಕೆ ನಾವು ಮಾಡಿದ್ದಾದ್ರೆ ನಮಗೆ ಗೊತ್ತಾಗ್ತದೆ ಅಂತ ಹೇಳಿ ನಾನು ಅದೇ. ಅದು ಮರುದಿನದ ಪತ್ರಿಕೆಯಲ್ಲಿ ಹಾಗೆ ಬಂತು, ಓಟಿನ ದಿವಸ ಬೆಳಗ್ಗೆ ನಾವು ತೆಗಿಸಿದ್ದು ಅಂತ ಇದು ಮಾಡಿದ್ರೆ ದೇವರು ನೋಡ್ತಾನೆ ಅಂತ ಹೇಳಿ ಬಂದಿದ್ದೆ. ಆದ್ರೆ ಅದರಲ್ಲಿ ಗೆಲುವು ಕೊಟ್ಟು ಮಾಲಿಂಗೇಶ್ವರ ಸತ್ಯ ದರ್ಶನ ಮಾಡಿಸಿದ್ರು. ಆದ ಕಾರಣ ಎಲ್ಲ ನೀವು ಯಾವುದು ಪಕ್ಷದ ಒಳಗೂ ಇರ್ತದೆ ತುಳಿಯುವ ಕೆಲಸಗಳು, ಹಾಗೇನೆ ಹೊರಗಿನಲ್ಲೂ ಇರ್ತದೆ. ಎರಡನ್ನೂ ಫೇಸ್ ಮಾಡಬೇಕು. ಅದು ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಯಾರೇ ಆಗಲಿ ಬರುವಾಗ ಬಹಳ ವಿರೋಧಗಳು, ಒಳಗಿಂದ ಆಟಗಳು ಎಲ್ಲ ಇರ್ತವೆ. ಹಾಗೆ ಆಟಗಳಲ್ಲಿ ಭಾಗವಹಿಸುವವರು ಯಾರೋ ನನ್ನನ್ನು ಅರುಣರಿಗೆ ಓಟು ಪ್ರಚಾರ ಮಾಡಿದ್ದಾರೆ ಹೇಳುದು, ಅದು ಅವರ ತಲೆಯಲ್ಲೇ ಇರಲಿ. ಮಾಲಿಂಗೇಶ್ವರನ್ ಗೊತ್ತಿದೆ, ನಾವು ಯಾಕೆ ಮಾತಾಡೋದು. ಈಗ ಫುಲ್ ಫೈಟ್ ಆಗುತ್ತೆ. ಅರುಣಣ್ಣ, ಅಶೋಕ್ ಕುಮಾರ್ ರೈ, ಈ ಎರಡು ಹೆಸರುಗಳಂತೂ ಭಯಂಕರ ಸುದ್ದಿ ಕಳೆದ ಬಾರಿ. ಆಗ ನೀವು ಹೇಳಿದ್ರಿ, ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ. ಅಶೋಕ್ ಅಣ್ಣನ ಗೆಲುವಲ್ಲಿ ಎಲ್ಲರದು ಪಾತ್ರ ಬಹಳ ಇದೆ. ಈಗ ಪ್ರೆಸೆಂಟ್ ನೋಡ್ತಾ ಇದ್ರೆ ಅಶೋಕ್ ಅಣ್ಣನ ಕಾರ್ಯವೈಖರಿ ಹೇಗಿದೆ ಅಂತ ನಿಮ್ಮ ವಿಶ್ಲೇಷಣೆಯಲ್ಲಿ? ನೋಡಿ, ನನ್ನ ಲೆಕ್ಕದಲ್ಲಿ ಅವರು ನಮ್ಮ ಹಾಗೆ ತಳಮಟ್ಟದ ರಾಜಕಾರಣಿ ಅಲ್ಲ. ಅವರು ಟಾಪ್ ಲೆವೆಲ್ಗೆ ಮೇಲಿಂದಲೇ ಬಂದವರು. ಆದ್ರೆ ಅವರು ಮಾಡುವ ಕೆಲಸಗಳೆಲ್ಲ ಎಲ್ರೂ ಮೆಚ್ಚುವಂಥದ್ದು. ಅದರಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಬಂದದ್ದು ಎಲ್ಲವೂ ಸತ್ಯವಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೊಂದು ತುಂಬಾ ಅನುಭವ ಇದೆ, ಎಜುಕೇಟೆಡ್ ಯುವಕ, ಕೈಯಲ್ಲಿ ಬೇಕಾದಷ್ಟು ಉಂಟು. ಯಾರನ್ನು ಹೋಗಿಯೂ ಅಡಿಮೇಲು ಮಾಡುವಷ್ಟು ತಾಕತ್ತು ಉಂಟು. ಆದ ಕಾರಣ ಕೆಲಸ ಒಳ್ಳೇದು ಮಾಡ್ತಾರೆ. ಮತ್ತೆ ನಿಮ್ಗೆ ಬರೋದಿದೆ ಅಲ್ಲ, ಯಾರ್ದು ಸ್ವಂತ ಹಣ ಅಲ್ಲ, ಸರ್ಕಾರದೇ ಬರುದು. ಅದನ್ನು ತರುವುದರಲ್ಲಿ
ಈಗ ಯಾವುದು ಮೆಡಿಕಲ್ ಕಾಲೇಜ್ ಕಲ್ಪನೆ ಕನಸು ಅವರದ್ದಲ್ಲ. ಅದು ಯಾರು ಹೇಳಿದ್ರು, ಇಡೀ ಪುತ್ತೂರಲ್ಲಿ ಆ ಕಲ್ಪನೆ ಕನಸು ಕಂಡವಳು ನಾನು ಒಬ್ಳೆ. ಆಗ ನನಗೆ ಯಾರೂ ಸಹಕಾರ ಕೊಟ್ಟಿಲ್ಲ, ಯಾಕಂದ್ರೆ ಈ ಪುಂಜು ಹೊನ್ಪುಣಿ ಹೆಂಚಿನ ಅಂತ ನೆನೆಸಿರ್ಬೋದು. ಆದ್ರೆ ಒಂದು ಜಾಗ ಹುಡುಕ್ಲಿಕ್ಕೆ ಪತ್ರಿಕೆಯಲ್ಲಿ ಕೊಟ್ಟರು ಬಂದಿರಲಿಲ್ಲ, ಯಾರು ಹೇಳಿರಲಿಲ್ಲ. ಆ ಮುರಳೀಧರ ಹೇಳಿದ್ರು ಇಲ್ಲಿ ಉಂಟಂತೆ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ನಾನು ಅದಕ್ಕೆ ಪ್ರಯತ್ನ ಮಾಡಿ ಇಟ್ಟ ಕಾರಣ. ಇಡ್ಲಿಕ್ಕೆ ಹೇಳಿದ್ದು ಅದು ಕೆಲಸ ಮಾಡ್ತಿದ್ರೆ ಯಾರು MLA ಬಂದ್ರು ಬರ್ತಿತ್ತು. ಇವರು ಸ್ವಲ್ಪ ಫಾಸ್ಟ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದಕ್ಕೆ ಒತ್ತಡ ಹಾಕಿದ್ದಾರೆ. CM ಅವತ್ತು ಹೇಳಿದ್ದು ಎಲ್ಲ ಒಂದೇ ಒಂದು ನಮ್ಮಲ್ಲಿ ನೋಡಿ, ಇಲ್ಲೇ ನನ್ನ ಮನೆ ಹತ್ರ 4 ಮೆಡಿಕಲ್ ಕಾಲೇಜ್ ಇದೆ, ಒಂದು ಕಿಲೋಮೀಟ್ರಿಗೆ. ಅಲ್ಲಿ ಅವರೇ ಹೇಳಿದ್ದು, ಒಂದು ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲದ ಜಿಲ್ಲೆಗಳು ಎಷ್ಟಪ್ಪ 21 ಉಂಟು ಹೇಳಿದ್ರು ಅವರಾಗ. ಒಂದು ಇಲ್ಲದ್ದು ಅಂತಲ್ಲಿಗೆ ಕೊಡದೆ ನಿನ್ನಲ್ಲಿ 8 ಕಾಲೇಜ್ ಇಲ್ಲ ಇದ್ದಲ್ಲಿಗೆ ಮೊದಲು ಕೊಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಜಾಗ ಮಾಡಿ ಇಡು, ಎಲ್ಲ ಕೊಟ್ಟ ಮೇಲೆ ಕೊಡುವ ಅಂತ ಹೇಳಿದ್ದಾರೆ. ಎಲ್ಲ ಕೊಟ್ಟು ಯಾರು ಸಂಜು ಮಠ ಅಂದರು ಅದಕ್ಕೆ ಪ್ರಯತ್ನ ಮಾಡಲಿಲ್ಲ. ಜಾಗ ಮೀನು ಇಂದಕ್ಕೆ ಮಾಡಲಿಕ್ಕೆ ಹೋಗುವಾಗ ಅದಕ್ಕೂ ಹೋರಾಟ ಮಾಡಿದ್ದು ನಾವು ಮತ್ತು ಅಲ್ಲಿಯ ನಿವಾಸಿಗಳು. ಆಗಲೂ ಯಾರೂ ಇರಲಿಲ್ಲ, ಗೊತ್ತಾಯ್ತಲ್ಲ. ಆದರೆ ಇವರು ಬಂದ ತಕ್ಷಣ ಅದನ್ನು ಹಿಡ್ಕೊಂಡ್ರು, ಅದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಈಗ ಯಾವುದೇ ಪಾಸ್ ಆದರೂ ಕೂಡ ಆಗಲೇ ಹಣ ಬರ್ತದೆ ಅಂತೇನಿಲ್ಲ. ಇವರು ಆ ಹಣ ಮಂಜೂರು ಮಾಡಿಸೋದಕ್ಕೆಲ್ಲ ಕೆಲಸ ಮಾಡಿದ್ದಾರೆ, ಅದನ್ನು ಒಪ್ಪಿಕೊಳ್ಳಲೇಬೇಕು. ಹಾಗೆ ಇಲೆಕ್ಷನ್ ಬಗ್ಗೆ ಮಾತಾಡುವಾಗ ಒಂದ್ ಕಡೆ ಅರುಣಣ್ಣ ಮತ್ತೊಂದ್ ಕಡೆ ಅಶೋಕ್ ಅಣ್ಣ, ಶಕ್ಕು ಅಕ್ಕನಿಗೆ ಇಬ್ರು ಕೂಡ ಬೇಕಾದವರು. ಆ ಎಕ್ಸೈಟ್ಮೆಂಟ್ ಲೆವೆಲ್ ಹೇಗಿತ್ತು ಅಂತ ಅಲ್ಲ, ಅದು ನೋಡಿ ಎಂತ ಅದನ್ನು ಒಮ್ಮೊಮ್ಮೆ ಕೆಲವನ್ನು ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಯಾವುದು ಸತ್ಯ ಅಂತ ನಂಬಲಿಕ್ಕೂ ಆಗುದಿಲ್ಲ. ಆದ ಕಾರಣ ಅದನ್ನೆಲ್ಲ ಇಲ್ಲಿ ಬೇಡ ಅಂತ ಕಾಣ್ತದೆ. ಆದ್ರೆ ನೀವು ಹೇಳಿದ್ದೆ ಕೇಳಿದ್ದು, ಒಂದು ವ್ಯಕ್ತಿ, ನಾನಲ್ಲ ನೀವಾದ್ರೂ ಇನ್ನೊಬ್ಬಾದ್ರು, ಅವ ನಿಜವಾಗಿಯೂ ರಾಜಕೀಯಕ್ಕೆ ಒಬ್ಬ ಕರೆಕ್ಟಾದ ವ್ಯಕ್ತಿ ಹೌದು ಅಂತಾದ್ರೆ ಯಾವುದೇ ಆಗಲಿ. ನಾನು BJPಯಲ್ಲಿದ್ದಾಗ BJPಯೇ ಕಾಂಗ್ರೆಸ್ಸಿಗೆ ಬಂದ ಮೇಲೆ ನನ್ನ ಧ್ಯೇಯ ಕಾಂಗ್ರೆಸ್ಸೇ ಇರಬೇಕು. ಅಲ್ಲಿ ಮುಸ್ಲಿಮ ನಿಂತಿರ್ಲಿ, ಕ್ರಿಶ್ಚಿಯನ್ ನಿಂತಿರ್ಲಿ, ಅಶೋಕ್ ರೈ ನಿಂತಿರ್ಲಿ, ನನಗೆ ಸಮಾನ. ಯಾಕಂದ್ರೆ ಅವ ನಮ್ಮ ಅಭ್ಯರ್ಥಿ, ಅದು ನನ್ನಲ್ಲಿ ಇರಬೇಕು. ಹಾಗೆಂತ ಕೆಲವರು ನೀವು ಬೇರೆ ಪಕ್ಷ ಅಂತ ಅಂದ್ರೆ ನಿಮ್ಮನ್ನು ನೋಡುವಾಗಲೇ ವಿಪರೀತ ಹಾಗೆ ಮಾಡಿಕೊಳ್ಳುವುದಿದೆ, ನನ್ನಲ್ಲಿ ಅದಿಲ್ಲ. ಅದು ನಾನು ಸಾಮಾಜಿಕದಿಂದ ಬಂದ ಕಾರಣ ಆಗಿರ್ಬೋದು. ನಾನು ಯಾವತ್ತೂ ಎಲ್ಲರನ್ನು ಪ್ರೀತಿಸ್ತೇನೆ. ಯಾಕಂದ್ರೆ ನನ್ನ ಮನೆ ಹತ್ತಿರ, ನಾವು ಬಸ್ ಇಳಿದು ಮನೆಗೆ ಹೋಗ್ಬೇಕಿದ್ರೆ ಸುಮಾರು 1 ಕಿಲೋಮೀಟರ್ ಅಷ್ಟು ನಡಿಬೇಕು. ಮನೆ ಮಾರ್ಗದ ಬದಿಯಲ್ಲಿ ಇರುವುದೇ ಒಬ್ಬ ಅಬ್ದುಲ್ಲಾ ಬಿಹಾರಿ ಅಂತ ಅವರ ಮನೆ. ನಾವು ಕತ್ತಲೆ ಅಂದ್ರೆ ಮನೆಯವರೆಗೆ ಕರ್ಕೊಂಡೋಗಿ ಬಿಟ್ಟು ಬರುವುದು ಅವರು. ನಾನಿರ್ಬಹುದು, ನನ್ನ ಗಂಡ ಇರಬಹುದು, ನನ್ನ ಮಕ್ಕಳು ಇರಬಹುದು, ಅಥವಾ ನಮ್ಮ ನೆರೆಕರೆಯವರನ್ನು. ಆಗ ನಾವು BJP ಅವರು ಕಾಂಗ್ರೆಸ್ ಅಂತ ನೋಡಿಲ್ಲ. ನಾನು ಫಸ್ಟು, ನಿಮ್ಗೆ ಆಶ್ಚರ್ಯ ಆಗಬಹುದು, ಫಸ್ಟ್ BJP ಸೇರಿ ಮಾರ್ಗದಲ್ಲಿ ತಾವರೆ ಬಿಡಿಸುವಾಗ 4 ಸಲ, 5ನೇದಕ್ಕೆ ಸುಮ್ಮನೆ ಇರಲಿಲ್ಲ. ಆಚೆ ಮಾರ್ಗದಲ್ಲಿ ತಾವರೆ ಇದು ಕೈ ಬಿಡಿಸುವ ಅಬ್ದುಲ್ಲಾ ಬಿಹಾರಿಯೇ ಬಂದು ಅದಕ್ಕೆ ಒಂದೇ ಸಲ ಬಿಡಿಸಿಕೊಟ್ಟದ್ದು. ಯಾಕಂದ್ರೆ ರಾಜಕೀಯ ಒಂದುಗಳಿಗೆ ಮಾತ್ರ ಇಡೀ ದಿನ ಇರುವುದಿಲ್ಲ, ಇರಬಾರ್ದು. ರಾಜಕೀಯ ನೀವು ಪಕ್ಷವ, ನಾನು ಕಾಂಗ್ರೆಸ್ಸೇ, ವ್ಯಕ್ತಿಯ ನನಗೆ ಎಲ್ಲರೂ ಬೇಕು, ಈ ತತ್ವ ನಂದು. ಆದ ಕಾರಣ ಅರುಣರಲ್ಲಿ ಒಳ್ಳೇದಿದೆ. ಅದಕ್ಕೆ ಅದರಲ್ಲಿ ಏನು ಇದೆಲ್ಲ ಸಿಕ್ಕಿದ್ರೆ ನಾನು BJPಯಲ್ಲಿ ಇದ್ದಾಗ ಲೀಡರ್ ಒಬ್ಬರು ಕೇಳಿದ್ದಾರೆ, ನೀವು ದಾರಿಯಲ್ಲಿ ಅರುಣನಲ್ಲಿ ಮಾತಾಡಿದ್ಯಂತೆ ಯಾಕೆ ಅಂತ. ನಾನು ಕೊಟ್ಟ ಉತ್ತರ, ನನ್ನ ಗೆಲುವಿನಲ್ಲಿ ಅವರ ಪಾತ್ರವೂ ಇದೆ. ಗೆಲ್ಲಿಸಿದವನನ್ನು ಮರೆತ್ರೆ ನಾವು ಓಟು ಕೊಟ್ಟವನನ್ನು ಮರಿಬೇಕಾಗ್ತದೆ. ಆದ ಕಾರಣ ಮಾತಾಡಿದ್ದು ಹೌದು, ನಾವು ಮಾತಾಡಿದ್ದು ನಮ್ಮ ಕಷ್ಟ ಸುಖ, ಬೇರೆ ಏನು ಮಾತಾಡಲಿಲ್ಲ ಅಂತ. ಆ ಕ್ರಮ ನಮ್ದು. ಈಗ ತುಂಬಾ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರಾ,
ಆಚೆ ಬಿಜೆಪಿ ಅಲ್ಲಿರುವಾಗ ಆಗಿರ್ಬೋದು ಅಥವಾ ಅದಾದ್ಮೇಲೆ ಕಾಂಗ್ರೆಸ್ಸಿಗೆ ಬಂದ್ಮೇಲೆ ಆಗಿರ್ಬೋದು, ಆ ಟೈಮಲ್ಲಿ ಯಾರಾದ್ರೂ ಹೇಳಿದಿದ್ಯಾ ಅಥವಾ ನಿಮ್ಮ ಮನೆಯಲ್ಲೇ ಹೇಳಿದಿದ್ಯಾ ನಿಮಗೆ ಯಾಕೆ ಬೇಕು ಇದು ಅಂತ? ಅಲ್ಲ, ಅದು ಒಮ್ಮೆ ಏನೋ ನೋಡಿ ಏನೇನೋ ಪ್ರಚಾರಗಳು ಬರುದು. ನೀವು ಹೇಳಿದಾಗೆ ಆಗ ಹೇಳಿದ್ದಿದ್ದೆ, ಮಕ್ಕಳು ಹೇಳ್ತಾ ಇದ್ರು, ಯಾಕೆ ಬೇಕು ನಿಮ್ಗೆ ಈ ಪ್ರಾಯದಲ್ಲಿ 10-11 ಗಂಟೆವರೆಗೆ ಊಟ ಕಾಫಿ ಇಲ್ಲದೆ ತಿರುಗಾಡ್ತೀರಿ, ಅದರ ಎಡೆಯಲ್ಲಿ ಅವರಿಗೆ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತ ಆದ್ರೆ ನೀವು ಯಾಕೆ ಹೋಗ್ಬೇಕು? ನಂದು ಹೇಗಂದ್ರೆ, ನಿಮಗೆ ನನ್ನಲ್ಲಿ ವಿಶ್ವಾಸ ಇಲ್ಲದಿರ್ಬೋದು, ಪಕ್ಷಕ್ಕುಂಟಲ್ಲ, ನನ್ನ ಜನರಿಗುಂಟಲ್ಲ. ನಿಮ್ಗೆ ಒಂದು ನಾನು ನೆನಪಿಸೋದು, ಶಕ್ವಕ್ಕ ಮಾಜಿ ಆಗಿ ಈಗ 9ನೇ ವರ್ಷ. ಶಕ್ವಕ್ಕ ಇನ್ನೂ ಪುತ್ತೂರಲ್ಲಿ ಜೀವಂತ ಇದ್ದೇನೆ. ಯಾಕಂದ್ರೆ ಜನರಿಗೆ ನಿಮ್ಮ ಹಣ ಮುಖ್ಯ ಅಲ್ಲ, ನಿಮ್ಮ ದೊಡ್ಡಸ್ತಿಕೆ ಮುಖ್ಯ ಅಲ್ಲ, ನಿಮ್ಮ ದಬ್ಬಾಳಿಕೆ ಮುಖ್ಯ ಅಲ್ಲ, ಅಧಿಕಾರವೂ ಮುಖ್ಯ ಅಲ್ಲ, ನಿಮ್ಮ ಮನಸ್ಸು, ನಿಮ್ಮ ಗುಣ, ನಿಮ್ಮ ಆತ್ಮೀಯತೆಗೆ ಉದಾಹರಣೆ ಹೇಳ್ತೇನೆ. ಯಾರು ನಮ್ಮ ಸೊರಕೆಯವರು ಪುತ್ತೂರಲ್ಲಿ MLA ಆಗಿ 40 ವರ್ಷ ಆಯ್ತು. ಅದು ಬಿಟ್ಟು ಹೋಗಿ 32 ವರ್ಷ ಆಯ್ತು MLA ಹೋಗಿ. ಇವತ್ತು ಅವರು ಪುತ್ತೂರಿಗೆ ಬರುವಾಗಲೂ ಸುದ್ದಿ ಆದರೆ ಸಾಕು, ವಿನಯಣ್ಣ ಬರ್ತಾರೆ ಅಂತ, IB-ಗೆ ಬರ್ತಾರೆ ಅಂತ ಸುದ್ದಿ ಆದರೆ ಬಹಳಷ್ಟು ಜನ ಬರ್ತಾರೆ. ಏನು ವಿನಯಣ್ಣ ಅವರಿಗೆ ಏನಾದರೂ ಹೊತ್ತು ಕಾಸು ಕೊಟ್ಟಿದಾರ, ಆಸೆ ಕೊಟ್ಟಿದಾರ? ಅವರ ಮಾಡಿದ ಪ್ರೀತಿ ಗುಣ ಇದೆಲ್ಲ ಅದು ಎತ್ತಿ ಹಿಡಿತದೆ. ಆದ ಕಾರಣ ನನ್ನ ಮನಸ್ಸಿಗೆ ಬಹಳ ತೃಪ್ತಿ. ಯಾರು ಏನೇ ಹೇಳಲಿ, ನಾನು ವಂಚನೆ ಮಾಡಲಿಲ್ಲ, ಜನ ನನ್ನನ್ನು ಕೈ ಬಿಡಲಿಲ್ಲ, ಎಲ್ಲರೂ ಕರೀತಾರೆ. ಆದ್ರೂ ಒಂದ್ ಕಡೆ ಕೇಳಿ ಬರುತ್ತೆ, ಶಕ್ವಕ್ಕ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಇಲ್ಲ ನೋಡಿ, ಪುತ್ತೂರಲ್ಲಿ ಸಮರ್ಥ ಒಬ್ಬ ನಾಯಕ ಇದ್ದಾರೆ. ನಾನು ಬಂದು ಅವರಿಗೆ ಮುಜುಗರ ಆಗಬಾರದು, ಶಕ್ವಕ್ಕೆ ಎನ್ನೇಟ್ ಕೈ ಮಾಡಬೇಕಂತ, ಅದಕ್ಕೆ ನಾನು ಬರುವುದಿಲ್ಲ. ಅವರು ಕರೆದಾಗ ಬರ್ತೇನೆ. ಇಲ್ಲಿ ಮಂಗಳೂರಲ್ಲಿ ಕರೀತಾರೆ, ಉಳ್ಳಾಲದಲ್ಲಿ ಕರೀತಾರೆ, ಎಲ್ಲದಕ್ಕೂ ಹೋಗ್ತೇನೆ. ಯಾರು ಕರೀತಾರ, ಈಗ ನನಗೆ ಅದರಿಂದಲೂ ಹೆಚ್ಚು ನಾನೀಗ ಕರಾವಳಿ ಲೇಖಕಿಯರ ವಾಚಕಿಯರದ ಸಂಘದ ಅಧ್ಯಕ್ಷ. ಅದು 3 ಜಿಲ್ಲೆಗೆ ಸೇರಿದ್ದು. ಅದರಲ್ಲಿರುವಾಗ ಅದರದ್ದೇ ಕೆಲಸಗಳು ಜಾಸ್ತಿ ಇರ್ತದೆ, ಅದಕ್ಕೆ ಹೋಗ್ಬೇಕಾಗ್ತದೆ. ಇವತ್ತೇ ಮಧ್ಯಾಹ್ನ ನಂತರ 3-4 ಕಾರ್ಯಕ್ರಮ ಇದೆ ಅದರದ್ದು. ಹಾಗೆಲ್ಲ ಹೋಗುವಾಗ ಪುತ್ತೂರನ್ನೇ, ನಾನು ಪುತ್ತೂರಿನಿಂದ ಸ್ವಲ್ಪ ಹೊರಗೆ ಬಂದಿದ್ದೇನೆ, ಆದರೆ ಪುತ್ತೂರಿನಲ್ಲಿ ಯಾಕೆ ಕರೀತಾರೆ ಅಲ್ಲಿ ಎಲ್ಲ ಹೋಗ್ತೇನೆ. ಆದ್ರೂ ಶಕ್ವಕ್ಕ ನಿಮ್ಗೆ ಅನಿಸ್ತಾ ಇದೆಯಾ ಹಿರಿಯ ರಾಜಕಾರಣಿಗಳ ಅನುಭವವನ್ನ ಇತ್ತೀಚೆಗೆ ಮರಿತಾ ಇದ್ದಾರೆ? ಅದು ಖಂಡಿತ. ಅದು ಯಾಕಂದ್ರೆ ಅದೇ ನಾನು ಹೇಳಿದ್ದು, ನೀವು ಸಮಾಜದಿಂದ ರಾಜಕೀಯಕ್ಕೆ ಬಂದರೆ, ನೀವು ಸಾಮಾನ್ಯರಿಂದ ಈ ಜಾಗಕ್ಕೆ ಬಂದರೆ, ಆಗ ನಿಮ್ಗೆ ಎಲ್ಲರೂ ಬೇಕು, ನಾನು ಕೇಳಿ ತಿಳ್ಕೊಳ್ಬೇಕು ಅಂತ ಇರ್ತದೆ. ನೀವು ನೇರವಾಗಿ ಅಧಿಕಾರ ಸಿಕ್ಕಿಬಿಟ್ರೆ, ನಿಮ್ಮನ್ನು ನಿನ್ನೆವರೆಗೆ ಯಾರೂ ನಿಮಗೆ ನಮಸ್ಕಾರ ಕೊಡುವುದಿಲ್ಲ ಅಂತಾದರೆ, ಇವತ್ತು ನಮಸ್ಕಾರ ಸಿಕ್ಕಿದ ತಕ್ಷಣ ನನ್ನಷ್ಟು ದೊಡ್ಡ ಜನ ಯಾರೂ ಇಲ್ಲ ಅಂತ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನ ತಲೆಯಲ್ಲೂ ಇದೆ. ಅವನನ್ನು ಒತ್ತಾಯದಲ್ಲಿ ಅವನನ್ನು ತಂದು ನಿಲ್ಲಿಸುವಾಗ ಬೊಡ್ಚಿ ಹೇಳಿ ನಿಲ್ಲುವುದು. ನಿಂತು ಗೆದ್ದ ಮರುದಿನ ಅವರಿಗೆಲ್ಲ ನಮಸ್ಕಾರ ಹೇಳುವಾಗ ಅವರ ತಲೆಯಲ್ಲಿ ಆಗ ದುಡ್ದವ ಒತ್ತಾಯ ಮಾಡಿದವ ನೆನಪಿರುವುದಿಲ್ಲ. ಅದು ಏನು ಅವರವರ ಭಾವಕ್ಕೆ ಅಂತ ಹೇಳ್ಬಹುದು, ಅವರವರ ಅಭ್ಯಾಸಗಳು. ಒಬ್ರು ನೆನಪಿಟ್ಟುಕೊಳ್ಳುವುದು ಅದು ಗುಣ, ಒಳ್ಳೆಯ ಗುಣ. ಒಬ್ಬರನ್ನು ನೀವು ಎಷ್ಟು ಹಿರಿಯರನ್ನು ಗೌರವಿಸಿ ಕರೀತೀರಾ, ಅದು ವ್ಯಕ್ತಿಯನ್ನು ಮೇಲೆ ತಗೊಂಡು ಹೋಗ್ತದೆ ಅಂತ ನನ್ನ ಅನಿಸಿಕೆ. ಒಬ್ಬ ಎಂತ ಹೊಟ್ಟೆಯವ ಇರ್ಬೋದು, ಕೊಳಕು ಹೊಟ್ಟೆಯವ, ಅವನಿಗೆ ಏನು ಗೊತ್ತಿಲ್ಲ ಅಂತ ನಾವು ನೆನೆಸ್ತೇವೆ. ಆದರೆ ಅವಾಗ ಈ ಸಮಾಜದಲ್ಲಿ ಬೇಕಾದಷ್ಟು ಕೆಲಸ ಮಾಡಿ ನೊಂದು ಬೆಂದು ಸಂತೋಷಪಟ್ಟು ಇವತ್ತು ಆ ಥರ ಇರ್ಬೋದು. ಅವನದು ನಮಗೆ ಯಾವುದೋ ಒಂದು ಬೇಕು. ನೀವು ಎಷ್ಟು ಜನರಿಂದ ಕೇಳಿ ಹೇಳುವುದನ್ನು ಕೇಳಲಿಕ್ಕೆ ಅಭ್ಯಾಸ ಮಾಡಿದರೆ ನೀವು ಏನೋ ಮಾಡಲಿಕ್ಕೆ ಆಗ್ತದೆ. ನಾನೇ ಮಾಡ್ತೇನೆ ಅಂತ ಹೇಳಿದರೆ ನೀವು ಎಷ್ಟು ಮಾಡಿದ್ರು ನೋಡಿ, ಇಲ್ಲಿ ಯಾವುದೊಂದು ರಸ್ತೆ ಆಗ್ತದೆ,
ರಸ್ತೆ ಇಲ್ಲದಿರುವಾಗ ಗುಂಡಿ ಬಿದ್ದಿದೆ ಅಂತ ಗಲಾಟೆ ಮಾಡ್ತೀರಿ. ರಸ್ತೆ ಆದಮೇಲೆ ಅದು ನೆನಪುಳಿಯುವುದಿಲ್ಲ. ನೀವು ಬೈಕಲ್ಲಿ ಹೋಗೋರು 150ರಲ್ಲಿ ಹೋಗ್ತಾರೆ, ಗೊತ್ತಾಯ್ತಲ್ಲ. ಅವ ಮಾರ್ಗ ಸಕ್ಕೊಕ್ಕ ಮಾಡಿದ್ದು, ಹಸು ಫ್ರೈ ಮಾಡಿದ್ದು, ಕಾದರ್ ಮಾಡಿದ್ದು ಅಂತ ಹೇಳುವುದಿಲ್ಲ. ಅವನಿಗೆ ಆಗ ಮರ್ತೋಗ್ತದೆ. ಗುಂಡಿ ಬಿದ್ದಾಗ ಇದಿಂತವರು ಅನ್ನು ಬೈತಾನೆ. ಆದ ಕಾರಣ ಕೆಲಸವೇ ಎಲ್ಲದಕ್ಕೂ ಇದಲ್ಲ. ಯಾವುದು ನಾನು ಮಾರ್ಗ ಮಾಡಿದ್ದೇನೆ, ಶಾಲೆ ಮಾಡಿದ್ದೇನೆ, ಕಾಲೇಜ್ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ ನಾನು, ಆದರೆ ನನಗೇನುಂಟು ಅದರಲ್ಲಿ? ಸಮಾಜಕ್ಕೆ ಮಾಡಿದ್ದೇನೆ. ಸಮಾಜ ನೆನಪಿಟ್ಕೊಳ್ಬೇಕು, ಸಮಾಜಕ್ಕಾಗಿ ಮಾಡಬೇಕು. ನಾನು 2 ಸಾರಿ MLA ಆಗಿದ್ದೇನೆ, ನನಗಾಗಿ ಏನು ಮಾಡಿಕೊಳ್ಳಿಲ್ಲ. ಹಿರಿಯರು ಮಾಡಿದ ಆಸ್ತಿಯನ್ನು ಮಾರಾಟ ಮಾಡಿ ಬಂದು ಇಲ್ಲಿ ಗೊತ್ತಿದೆ. ನೀವು ಶಾಸಕರಾಗಿದ್ದ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಂತೂ ಅಷ್ಟು ಗೊತ್ತೇ ಇರಲಿಲ್ಲ. ಆಗ ರೀಲ್ಸ್ಗಳು ಬರ್ತಾ ಇರಲಿಲ್ಲ. ಈಗ ಪ್ರತಿ ಕೆಲಸ ಆದರೂ ಕೂಡ ರೀಲ್ಸ್ ಬರುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಇವರಿಂಥ ಕೆಲಸವನ್ನ ಮಾಡಿದ್ರು ಅಂತ. ಇವಾಗಿನ ಸಿಚುವೇಶನ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಗ್ಲೂ ಹೀಗೆ ನೋಡಿ, ನನಗೆ ವ್ಯತ್ಯಾಸಗಳು ಈಗ ನಿಮಗೆ ಎಲ್ಲವೂ ಹತ್ತಿರದಷ್ಟೇ ದೂರ. ಆಗಿನ ಸಂಬಂಧ ನನಗೆ ನೀವು ಬರಬೇಕಿದ್ರೆ ನಾನು ನಿಮಗೆ ಫೋನ್ ಮಾಡಿ ಪ್ರಜ್ಞಾ ನೀವು ಒಮ್ಮೆ ಬರ್ತೀರಾ ಅಂತ ಕೇಳಬೇಕು. ಕೇಳುವಾಗ 1-2 ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಅಮ್ಮ ಹೇಗಿದ್ದಾರೆ, ಅಪ್ಪ ಹೇಗಿದ್ದಾರೆ ಕೇಳಬೇಕು. ಸಂಬಂಧಗಳು ಬೆಳೀತದೆ. ಈಗೇನು ಒಂದು ಗ್ರೂಪಲ್ಲಿ ಎಲ್ಲ ಬನ್ನಿ ಹೇಳುದು, ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ಇಲ್ಲ ಇದ್ರೆ ಇಲ್ಲ. ಮತ್ತೆ ಆಯ್ತು ಬಂತು, ನನಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಗ್ರೂಪಲ್ಲಿ ಒಬ್ರು ನೀವು ಬಂದಿದ್ದೀರಿ, ಆಯ್ತು, ನೀವು ನಗ್ತೀರಿ, ನಾನು ನಗ್ತೇನೆ. ಯಾವತ್ತು ಅದರಿಂದ ನಾನು ಸಣ್ಣದಾಗಿದ್ದೇನೆ ಅಂತ ಭಾವಿಸಲಿಲ್ಲ. ಇವತ್ತು ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಪುತ್ತೂರಲ್ಲಿ ಯಾವುದೇ ಮೂಲೆಗೆ ಹೋಗಿ, ಸಕ್ವಕ್ಕೆ ಏನು ಮಾಡಿದ್ದಾರೆ ಕೇಳಿದರೆ ಅವರು ಹೇಳ್ತಾರೆ. ಅದು ನನಗೆ ತೃಪ್ತಿ. ಯಾರು ಬ್ಯಾನರ್ ಹಾಕ್ಲಿಲ್ಲ ಅಂತ ಬೇಜಾರಿಲ್ಲ. ಇವತ್ತು 10 ಬ್ಯಾನರ್ ಹಾಕ್ತಾರಲ್ಲ, ಅವರೆಲ್ಲ ನನ್ನ ಜೊತೆ ಇದ್ರು. ನೀವು ಅವತ್ತೇ ಯಾಕೆ ಒಂದು ಹಾಕ್ಲಿಲ್ಲ ಅಂತ ನಾನು ಕೇಳಿಲ್ಲ. ನನಗೆ ಅದು ಅಗತ್ಯ ಇಲ್ಲ. ನನಗೆ ನಾನು ಕೆಲಸ ಮಾಡಿದ್ದು ಪ್ರಾಮಾಣಿಕವಾಗಿ ಮುಟ್ಟಬೇಕು. ಆ ಜನರಿಗೆ ಅಂತಹ ಒಳ್ಳೆಯ ರಸ್ತೆ ಸಿಗಬೇಕು. ಒಂದು ಹೆಮ್ಮೆ ಇದೆ ನನಗೆ ಇವತ್ತಿಗೂ. ಎಲ್ಲಿ ಹೋದ್ರು ನೀವು ಮಾಡಿದ ರಸ್ತೆ ನೋಡಿ, ನಾನು ಮಾಗಿಯಾಗಿ 9 ಆಯ್ತು, ಅದರ ಮೊದಲು ಮಾಡಿದ ರಸ್ತೆಗಳು ಅಂದರೆ 10-15 ವರ್ಷದಿಂದ ಈಚೆ ಆದ ರಸ್ತೆಗಳು ಎಲ್ಲೂ ಗುಂಡಿ ಬೀಳಲಿಲ್ಲ. ನನಗೆ ಅದು ಮುಖ್ಯ. ಸಕ್ವಕ್ಕ ಮಾಡಿದ್ದು ಗುಂಡಿ ಬೀಳಲಿಲ್ಲ, ನೀವು ಮಾಡಿದ್ದು ಈಗಲೇ ಬಿದ್ದಿದೆ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಲೆಕ್ಕ. ಆದ ಕಾರಣ ತೃಪ್ತಿ ಇದೆ, ಸಂತೋಷ ಇದೆ. ಯಾವತ್ತು ಆ ಬಗ್ಗೆ ನನಗೆ ಜನ ಅವಕಾಶ ಕೊಟ್ಟಿದ್ದಾರೆ, ಯಾರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೂ ತೃಪ್ತಿ ಕೊಟ್ಟಿದ್ದೇನೆ ಅಂತ ಭಾವಿಸಿದ್ದೇನೆ. ಶಕ್ಕು ಅಕ್ಕನ ರಾಜಕೀಯ ಪಯಣಗಳನ್ನ ನಾವೆಲ್ಲರೂ ನೋಡಿದ್ದೀವಿ, ಪತ್ರಿಕೆಗಳಲ್ಲಿ ಓದಿದ್ದೀವಿ, ಮಾಧ್ಯಮಗಳಲ್ಲಿ ಕಂಡಿದ್ದೀವಿ. ಆದರೆ ಶಕ್ಕು ಅಕ್ಕನ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ಕುತೂಹಲ. ಶಕ್ಕು ಅಕ್ಕ ಆಗಿನ ಜೀವನ ಹೇಗಿತ್ತು, ಇವತ್ತೆಷ್ಟು ಬದಲಾಗಿದೆ, ಹೇಗೆ ಹೋರಾಟಗಳಿತ್ತು ಬದುಕಲ್ಲಿ ಅಂತ? ನೋಡಿ, ನಾನು ಸಾಮಾಜಿಕವಾಗಿ ಇದ್ದೆ ಅಂತ ಹೇಳಿದ್ದೆ. ನಾನು ಸಾಧಾರಣ 5-6 ಕೋಆಪರೇಟಿವ್ ಸೊಸೈಟಿಗಳಲ್ಲಿದ್ದೆ. ಆಮೇಲೆ ಸಾಮಾಜಿಕವಾಗಿ ಮಹಿಳಾ ಒಕ್ಕೂಟ, ಮಹಿಳಾ ವೇದಿಕೆ ಆಗಿದ್ದೆ. ಪೊಲೀಸ್ ನಾಗರಿಕ ಸಮಿತಿ ಕಡಬ ಅದರಲ್ಲಿದ್ದೆ. ಕೊಯ್ಲ PSC ಸದಸ್ಯ ಆಗಿದ್ದೆ. ಹೀಗೆ ಎಲ್ಲದರಲ್ಲಿ ಅಂದರೆ ಒಂದು ದಿನ ಪುರ್ಸೊತ್ತಿರಲಿಲ್ಲ. ಯಜಮಾನರು ತೀರ್ಕೊಂಡ್ರು ಇದರ ಮಧ್ಯದಲ್ಲಿ. ಆಗ ಎಲ್ಲ ಕಡೆ ಹೋಗಬೇಕಿದ್ರೆ ಹಣದ ವ್ಯವಸ್ಥೆ ಆಗಬೇಕು. ಅಡಿಕೆ ಕೊಯ್ಯೋದು, ಮದ್ದು ಬಿಡೋದು, ಒಣಗಿಸುವುದು ಅದು ಆಗಬೇಕು. ಹಟ್ಟಿಯಲ್ಲಿದ್ದಂಥ ದನ ಕರುಗಳಿಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡು ನನಗೆ ಅದರಲ್ಲಿ ಇವತ್ತು ಬೇಸರ ಇಲ್ಲ, ಹೆಮ್ಮೆ ಇದೆ. ನಾನು ಮಂಗಳೂರಿಗೆ ಮೀಟಿಂಗಿಗೆ ಹೋಗುದಿದ್ರು ಬೆಳಿಗ್ಗೆ ಎದ್ದು ಕಾಫಿ, ತಿಂಡಿ, ಮಧ್ಯಾಹ್ನದ ಅಡುಗೆ ಪದಾರ್ಥ ಮಾಡಿ ಇಟ್ಟು ಅದನ್ನೆಲ್ಲ ಹಾಗೆ ಕರೆಂಟ್ ಇರಲಿಲ್ಲ, ಗೊತ್ತಿರಲಿ. ನಾನು MLA ಆಗುವ ಮೊದಲು 2002ರಲ್ಲಿ ಕರೆಂಟ್ ಬಂದದ್ದು. ನಮಗೆ ಕರೆಂಟ್ ಇರಲಿಲ್ಲ. ಆ 2002ರ ಕರೆಂಟು ಪ್ರಯೋಜನ ಇರಲಿಲ್ಲ. ಮೇಲೆ ಕರೆಂಟ್ ಲೈಟು, ಕೆಳಗೆ ಚಿಮಿಣಿ. ಅಂಥದ್ರಲ್ಲಿ ನಾವು ಅಡುಗೆ ಮಾಡಿ ಇಟ್ಟು ನಾನು ಹೋಗ್ತಿದ್ದೆ.
6 ಗಂಟೆಗೆ ವಾಪಸ್ ಮನೆಗೆ ಬಂದು ರಾತ್ರಿ ಅಡಿಗೆ ಮಾಡ್ತಿದ್ದೆ. ಕೆಲಸದವರು ಬಡಿಸ್ಕೊಂಡು ಊಟ ಮಾಡ್ತಿದ್ರು, ವಿಶ್ವಾಸ ಅವರದ್ದು. ಆ ರೀತಿ ಕೆಲಸ ಮಾಡಿದವಳು. ಆ ಮಾರ್ಗಕ್ಕೆ 1 ಕಿಲೋಮೀಟರ್ ನಡೆದೇ ಬರಬೇಕು. ಆಗ ನನ್ನಲ್ಲಿ ಸ್ವಂತ ವೆಹಿಕಲ್ ಇರಲಿಲ್ಲ. 2000 ಈ ಸವಿಯಲ್ಲಿ ಮಕ್ಕಳೆಲ್ಲ ಸೇರಿ ತೆಗೆದದ್ದು. ಆದ ಕಾರಣ ಹೋಗುವಾಗ ಎಲ್ಲ ಮನೆಯವರಲ್ಲಿ ಮಾತಾಡಿಕೊಂಡು ಹೋಗುದು. ಎಲ್ರಿಗೂ ಅಕ್ಕ, ನಿಜವಾಗಿ ಅವರು ಕರೆಯುವ ಅಕ್ಕನೇ ನಾನು ಅವರಿಗೆ ಅಕ್ಕನಾಗೆ ಆಗಿ, ನನ್ನ ಬಾಲ್ಯದಲ್ಲಿ ನಾನು ಸ್ವಲ್ಪ ಹೈ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದವಳಾದ ಕಾರಣ ಅಲ್ಲಿ ಹೋದಾಗ ಫಸ್ಟಿಗೆ ಬಹಳ ಇದಿದ್ದೆ. ಆದರೆ ನನ್ನನ್ನು ಇಷ್ಟೆತ್ತರ ಬೆಳೆಸಿದ್ದು ನನ್ನ ಕುಂತೂರು, ಆ ಹಳ್ಳಿ ಜೀವನ. ಹಳ್ಳಿ ಜೀವನದಲ್ಲಿ ಎಷ್ಟು ವಯಸ್ಸಾಗಿರುವಾಗ ಅಥವಾ ಮಕ್ಕಳಿಗೆ ಎಷ್ಟು ಏಜ್ ಆಗಿತ್ತು ತಾವು ತಮ್ಮ ಗಂಡನನ್ನ ಕಳೆದುಕೊಂಡಾಗ? ನನ್ನ ಸಣ್ಣ ಮಗ ಸೇರಿದ್ದ, 2ನೇ ಮಗ LLB ಫಸ್ಟ್ ಇಯರ್ ಸೇರಿದ್ದ, ದೊಡ್ಡ ಮಗ ಆಗ ತಾನೇ ಅವನ ಡಿಗ್ರಿ ಮುಗಿಸಿದ್ದ. ಯಾರಿಗೂ ಜಾಬ್ ಇರಲಿಲ್ಲ, ಅವನಿಗೂ ಜಾಬ್ ಆಗಿರಲಿಲ್ಲ. ಮತ್ತಿಬ್ಬರದ್ದು ಕಂಪ್ಲೀಟ್ ಆದ್ದು ನಂತರ. ಆ ಟೈಮಲ್ಲಿ ಕಷ್ಟ ಅಂತ ಅನಿಸ್ತಾ? ಕಷ್ಟವೇ, ಯಾಕಂದ್ರೆ ಒಂದು ಆಧಾರ ಇಲ್ಲ, ಇನ್ನೊಂದು ಅವರ ಸಂಬಳ ಇಲ್ಲ. ಸಂಬಳ ಮತ್ತೆ ಅವ್ರದ್ದು ಪೆನ್ಷನ್ ಇದು ಬರುದಲ್ವ ನಮಗೆ, ಅದಿಲ್ಲ. ಅದರ ಎಡೆಯಲ್ಲಿ ಏನಾಗಿತ್ತು, ನಾವು ಗದ್ದೆ ಇದ್ದದ್ದು, ಗದ್ದೆಯಲ್ಲಿ ಒಂದೊಂದರಲ್ಲಿ ಅಡಿಕೆ ಗಿಡ ಇಟ್ಕೊಂಡು ಬಂದದ್ದು. ಒಂದು ದೊಡ್ಡ ಗದ್ದೆ ಇತ್ತು, ಅದೇ ವರ್ಷದಲ್ಲಿ ಅಡಿಕೆಗೆ ಗಿಡ ಹಾಕಿದ್ದು. ಆದ ಕಾರಣ ಅಲ್ಲಿ ಭತ್ತ ಇಲ್ಲ, ಈಚೆದಲ್ಲಿ ಫಲ ಬರುವುದಷ್ಟೇ. ಅದೆಲ್ಲ ಹೇಳಿದ್ರೆ ಉಂಟಲ್ಲ, ಅದು ನನ್ಗೆ ಕಾಣ್ತದೆ. ಅದನ್ನೆಲ್ಲ ಎದುರಿಸಿ ನಾನು ಇಷ್ಟೇ ಥರ ಬೆಳೆದಿದ್ದೇನೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ನಾನು ಭತ್ತ ಬೇಸಾಯ ನೋಡಿದ್ದಿಲ್ಲ, ಅಡಿಕೆ ಇದು ನೋಡಿದ್ದಿಲ್ಲ. ಅಡಿಕೆ ಗಿಡ ಮರ ಅಡಿಕೆಲ್ಲ ನೋಡಿದ್ದೇನೆ ಅಜ್ಜನ ಮನೆಯಲ್ಲಿ, ಮಾಡಿ ನೋಡಿ ಗೊತ್ತಿಲ್ಲ. ನಾವು ನಡುಪೇಟೆಯಲ್ಲಿ ಮನೆ ಇದ್ದದ್ದು. ಶಾಲೆಯಲ್ಲಿ ಪಾಠ ಮಾಡೋದು ಮನೆಗೆ ಕೇಳುವಷ್ಟು ಹತ್ತಿರದ ಶಾಲೆ. ಬುತ್ತಿ ಊಟ ನೋಡಿ ಗೊತ್ತಿಲ್ಲ. ಎಲ್ಲ ಬುತ್ತಿ ನಮ್ಮ ಮನೆಯಲ್ಲಿ ಇಡ್ತಾ ಇದ್ರು. ಶಾಲೆ ಅಷ್ಟು ಹತ್ತಿರ ಇದ್ದ ಕಾರಣ ಈ ಎಲ್ಲ ಸೌಲಭ್ಯವನ್ನು ಮರೆಯುವಂಥ. ಯಾಕಂದರೆ ನಾನು ಮದುವೆಗೆ ಹೋಗುವಾಗ ಅಲ್ಲಿ ಶಾಲೆಗೆ ಹೋಗುವ ಮಕ್ಕಳೇ ಇಲ್ಲ. ಇಡೀ ಬೈಲಿನಲ್ಲಿ 2 ಜನ ಹೋಗ್ತಾ ಇದ್ದದ್ದು. ಒಬ್ಬಳು 5ನೇ ಕ್ಲಾಸಿಗೆ, ಒಬ್ಬ 6ನೇ ಕ್ಲಾಸಿಗೆ. ಮತ್ತೆ ಯಾರಿಲ್ಲ, ಶಾಲೆಗೆ ಹೋಗೋದೇ ಅಗತ್ಯವೇ ಇಲ್ಲ. ಅಗತ್ಯಕ್ಕೆ ಅಂದರೆ ಅವರಿಗೆ ಊಟಕ್ಕೆ ಅಗತ್ಯ ಇಲ್ಲ. ತಂದೆ ತಾಯಿಯ ಸೀರೆ ಅಥವಾ ಲುಂಗಿ ಹರಿದದ್ದನ್ನು ಸಣ್ಣ ಮಕ್ಕಳು ತುಂಡು ಉಟ್ಟುಕೊಂಡು ಬರುವ ಅಥವಾ ಲಂಗೋಟಿ ಉಡುವಂತಹ ಸಮಯ ಇತ್ತು. ಇವತ್ತು ಅದೇ ಜನ ಎಲ್ಲ ಡಿಗ್ರಿ ಆಗಿ ದೊಡ್ಡ ಜನ ಆಗಿ ಇದಾಗಿದ್ದಾರೆ. ಅದೊಂದು ಹೆಮ್ಮೆ. ಶಕೋಕ, ನೀವೆಷ್ಟು ಕಲ್ತಿದ್ದೀರಾ? ನಾನು 10th, ನಾನು ಅಷ್ಟೇ ಕಲ್ತದ್ದು. ಸಣ್ಣದಲ್ಲೇ ಮದುವೆ ಆಯ್ತು. ಎಷ್ಟು ವರ್ಷದಲ್ಲಿ? ನನಗೆ 18 ವರ್ಷದಲ್ಲಿ ಮದುವೆ ಆಯ್ತು. ಅಲ್ಲಿಂದ ನಾನು PUC ಪ್ರೈವೇಟ್ ಮಾಡಬೇಕು ಅಂತಿದ್ದೆ. ಮಗು ಆಯ್ತು. ಮತ್ತೆ ಅದೇ ನಾ ಹೇಳಿದಲ್ಲ, ನನ್ನ ಜೀವನದ ಪರಿವರ್ತನೆಯ ಇದರಲ್ಲಿ ಇದನ್ನು ಹೊಂದಿಕೊಳ್ಳುವುದೇ ಕಷ್ಟ ಜೀವನ. ಹಾಗಾಯ್ತು. SSLC ಮಾಡಿದ ಹುಡುಗಿ ಇವತ್ತು ಪೊಲಿಟಿಕಲ್ ಏರಿಯಾದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂದ್ರೆ ಹೆಮ್ಮೆ ಅನಿಸುತ್ತೆ. ನಿಮಗೆ ಈ ಬಗ್ಗೆ ಏನ್ ಅನ್ಸುತ್ತೆ? ಖಂಡಿತ. ನಾನು ಖಾಲಿ MLA ಅಲ್ಲ, ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದ್ದೆ, ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಆಗಿದ್ದೆ. ಅಂದರೆ ಈಗ ಅದು ಈಕ್ವಲೆಂಟ್ ಇದು ಮಿನಿಸ್ಟರ್ ಕ್ಯಾಡರ್ ಆಗಿದ್ದೆ. ಆದರೆ ಇದಕ್ಕೆಲ್ಲ ಕಾರಣ ಸಾಮಾಜಿಕ. ಯಾಕಂದರೆ ಅದರಲ್ಲಿ ಕೆಲಸ ಮಾಡಬೇಕಿದ್ರೆ ನಮಗೆ ಸಮಸ್ಯೆಗಳು ಗೊತ್ತಬೇಕು. ನಿಮಗೆ ಸಮಸ್ಯೆ ಗೊತ್ತಿಲ್ಲದಿದ್ದರೆ ನೀವೇನು ಓದಿ ತಿಳಿಯುವ ಸಮಸ್ಯೆಯೋ ಅನುಭವಿಸಿ ತಿಳಿಯುವ ಸಮಸ್ಯೆಯೋ ವ್ಯತ್ಯಾಸ ಇದೆ. ಆದ ಕಾರಣ ಅದನ್ನೆಲ್ಲ ತಿಳ್ಕೊಂಡ ಕಾರಣ ಅದು ನನಗೆ ಸರಿ ಸುಲಭ ಆಯಿತು. ನೋಡಿ, ನಾನು ಶಮೀಮನಿಗೆ ಆಗಿ ಹೋರಾಟ ಮಾಡಿದ್ದೆ, MLA ಆಗಿರಲಿಲ್ಲ. ಇನ್ನು ಹೇಳಿದಲ್ವ, ಬೀಗ ಹಾಕಿ ಇದು ಮಾಡಿದ್ದೆ, MLA ಆಗಿ ಅಲ್ಲ. ಅದು ಶಕ್ವಕ್ಕನಾಗೆ ಮಾಡಿದ್ದು. ಸೌಮ್ಯ ಭಟ್ ಆಗ ಹೋರಾಟ ಮಾಡಿದ್ದೆ, ನಾನಾಗ MLA ಅಲ್ಲ. ಈ ಹೋರಾಟಗಳು ನಮ್ಮ ಬದುಕಿನ ಚಿತ್ರಣಗಳನ್ನು ಬದಲಿಸ್ತವೆ ಅಂತ
ಎಲ್ಲರದ್ದು. ನೀವು ಸಮಾಜದಲ್ಲಿ ಎಷ್ಟು ಕೆಲಸ ಮಾಡ್ತೀರಾ ಅದು ನಿಮ್ಮನ್ನು ಎತ್ತಿ ಹಿಡಿತದೆ ಅಂತ ನನ್ನ ಅನಿಸಿಕೆ, ಅನುಭವ. ಶಕ್ಕೊಕ್ಕ 2 ವರ್ಷ ಪಿಲಿರಂಗ್ ಬಹಳ ಗೌಜಿಯಲ್ಲಿ ನಡೆಯಿತು, ಅದು ಅಚಾನಕ್ ಆಗಿ ಸ್ಟಾಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಅನಿಸ್ತು? ನೋಡಿ, ನಂದೇನಂದ್ರೆ ನಾನು ಯಾವತ್ತೂ ರಾಜಕೀಯ ಮಾಡೋದಿಲ್ಲ. ರಾಜಕೀಯ ವೇದಿಕೆಯಲ್ಲಿ ನನ್ನ ರಾಜಕೀಯ. ಮತ್ತೆ ನಾನು ಎಲ್ರಿಗೂ ಟಾಂಟು ಕೊಟ್ಟು ನನ್ನ ರಾಜಕೀಯದ ಸಮಯದಲ್ಲಿ ನಿಮ್ಮ ಚಾನೆಲ್ ಪ್ರಾರಂಭ ಆಯ್ತಷ್ಟೇ. ಆದರೂ ಇವತ್ತು ಒಬ್ಬರು BJP ಅವರು ಹೇಳಿದ್ದಕ್ಕೆ ಮರುದಿನ ನಾನು ಹೋಗಿ ಟಾಂಟು ಕೊಡೋದಿಲ್ಲ, ನನಗೆ ಅಗತ್ಯ ಇಲ್ಲ. ಆ ಟೈಮಲ್ಲಿ ನಮ್ಮ ಯುವಕರಿಗೊಂದು ಉಮೇದು ಬಂತು, ಗೊಬ್ಬು ಮಲ್ಪುಗ ಅಂತ ಬಂತು. ಅದು ಮತ್ತೆ ಹೆಸರಿಟ್ಟದ್ದು. ಹಾಗೆ ಪಿಲಿನಲಿಕೆ ಮಿಥುನ್ ರೈಯದ್ದಿದೆ, ಅದೆಲ್ಲ ಬೇಡ ಅಂತ ಹೇಳಿ ಪಿಲಿ ಗೊಬ್ಬು ಅದು ಎಲ್ಲ ಉಂಟು ಅಂತ ಹೇಳುವಾಗ ಪಿಲಿ ರಂಗ್ ಅಂತ ಮಾಡುವ ಅಂತ ಹೇಳಿ ಮಾಡಿದೆವು. ಸಕ್ಸಸ್ ಆಯ್ತು. ಪಕ್ಷ ಇರಲಿಲ್ಲ, ಯಾಕಂದ್ರೆ ಜಿಲ್ಲಾಚಾರ್ಯರು ಮುಳಿಯದವರು ಅವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು. ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಅದು ನೆಕ್ಸ್ಟ್ ಇಯರಿಗೆ ಆಗುವಾಗ ಅಶೋಕ್ ರೈ MLA ಆದ್ರು. ನಮ್ಮ ಇದರಲ್ಲಿ ಅವರು ಇರಲಿಲ್ಲ, ಫಸ್ಟಿಂದಕ್ಕೆ ಇರಲಿಲ್ಲ. ಸೆಕೆಂಡ್ ಅವರು ಆಗಿದ್ದಾಗ ಮಾಲಿಂಗೇಶ್ವರದ ಎದುರುಗಡೆ ಸಾಜರಯ್ಯ ಅವರು ಮಾಡಿದರು. ನನಗೆ ಅನಿಸಿತು ಆ ವರ್ಷ, ಯಾಕಂದರೆ ನಾವು ಮಾಡಿದೆವು. ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದು, ಈಗ ಪುತ್ತೂರಲ್ಲಿ 2 ಪ್ರಸಿದ್ಧ ಗಣಪತಿ ಇದೆ. ಒಂದು ಕಿಲ್ಲೆ ಮೈದಾನಿಂದು, ಅದಕ್ಕೆ ಕಾಂಗ್ರೆಸ್ ಅಂತ ಹೆಸರು ಹಾಕಿದ್ದಾರೆ. ಆಗ ಬೇರೆ ಪಕ್ಷವೇ ಇರಲಿಲ್ಲ. ಅದು ಪ್ರಾರಂಭ ಆಗುವಾಗ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವಾಗ ಕಾಂಗ್ರೆಸ್ಸೇ ಇದ್ದದ್ದು. ಆದರೆ ಅದರ ನಂತರ ಅಲ್ಲಿ ಮಾಡಿ ಅದಕ್ಕೆ BJP ಅಂತ ಹೆಸರು ಹಾಕಿದ್ರು. ಇದು ಹಾಗೆ ಆಗುದು ಬೇಡ. ನಾವೊಂದು ಕಲೆಯನ್ನು ಪ್ರೋತ್ಸಾಹಿಸುವ ಒಂದು ನಮ್ಮ ಜನರಿಗೂ ಗೊತ್ತಿರಲಿ ಅಂತ ಮಾಡಿದೆವು. ಹಾಗೆ ಮಾಡಿದಾಗ 3ನೇದಕ್ಕಾಗುವಾಗ ನಾನು ಹೇಳಿದೆ, ನೋಡಿ ಪ್ರತಿಯೊಂದಕ್ಕೂ ನಾನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಈ ತಾಂಟುವ ಕೆಲಸ ಬೇಡ. ಆದ ಕಾರಣ ಯಾರು ಜನರಿಗೂ, ಈಗ ಡೋನರ್ಸ್ಗಳಿಗೂ 2 ಇದಕ್ಕೂ ಕೊಡಬೇಕು. ಹೀಗೆಲ್ಲ ಆಗುವುದಕ್ಕಿಂತ ನೋಡುವವರು ಅಲ್ಲಿ ಹೋಗಿ ನೋಡಲಿ, ನಮ್ಮದು ಬೇಡ ಅಂತ ನಾವೇ ತೀರ್ಮಾನ ಮಾಡಿದ್ದು, ನಮಗೆ ಯಾರು ಹೇಳಿಕೊಟ್ಟು ಮಾಡಿದ್ದಲ್ಲ. ನಾನು ಯಾರು ಚಂದ್ರ ಶೆಟ್ಟಿ ಮತ್ತು ಈಶ್ವರ ಮಾಡುವ ಈಶ್ವರ ಭಟ್ರು ನಾವೇ ಸೇರಿಕೊಂಡು ಬೇಡ ಇನ್ನು ನಿಲ್ಲಿಸು ಅಂತ ಹೇಳಿ ನಿಲ್ಲಿಸಿದ್ದು. ಕೆಲವರು ಹೇಳಿದ್ರು 3 ವರ್ಷ ಮಾಡಿ ಅಂತ. ಆಗ ನಾನು ಇಲ್ಲಿ ಸ್ವಲ್ಪ ಬ್ಯುಸಿಯಲ್ಲಿದ್ದೆ, ಆದ ಕಾರಣ ಆಗಲಿಲ್ಲ, ಹಾಗೆ ನಿಲ್ಲಿಸಿಬಿಟ್ಟೆವು. ಮತ್ತೆ ನಾವು ಯಾವುದೇ ಒತ್ತಡಕ್ಕಲ್ಲ, ಈ ನೋಡಿ 2 ಮಾಡುದು, ಇಲ್ಲಿ ಒಪ್ಪಿಕೊಂಡವರು ಅಲ್ಲಿಗೆ ಮೊದಲು ಹೋಗುದೋ ಇಲ್ಲಿ ಹೋಗುದೋ, ಈ ಸಮಸ್ಯೆಗಳಿಗೆ ನಾವು ಕಾರಣರಾಗುವುದು ಬೇಡ ಅಂತ ಹೇಳಿ ನಿಲ್ಲಿಸಿಬಿಟ್ಟೆವು. ಶಕ್ವಕ್ಕ ಮತ್ತೆ ಮಾತೃಪಕ್ಷ BJPಗೆ ಮರಳುವಂತಹ ಯೋಚನೆಗಳೇನಾದ್ರೂ ಇದೆಯಾ? ಇಲ್ಲ ನೋಡಿ, ಎಲ್ಲರೂ ಅದೊಂದು ಬಹಳ ಕೇಳ್ತಾರೆ, ಅದು ಎಲ್ರಿಗೂ ಆಸೆಯೂ ಇದೆ. ನನ್ನ ಮಾತೃಪಕ್ಷದವರಿಗೂ ಅಭಿಮಾನದ ತಮಾಷೆಗಾದ್ರೂ ಕರೀತಾರೆ, ಎಲ್ಲಿ ಸಿಕ್ಕಿದ್ರು ಇಂಗ್ಲೇನಾಗಬಲ್ಲೆ ಅಂತ ಹೇಳ್ತಾರೆ. ನನಗೆ ಹೆಮ್ಮೆ ಆಗ್ತದೆ. ಯಾಕತ್ತಾ, ನಾನು ಆ ಪಕ್ಷವನ್ನು ಬಿಟ್ಟು 18 ವರ್ಷ ಆಯ್ತು. ಇವತ್ತು ಅವರು ಶಕ್ವಕ್ಕನನ್ನು ನೆನೆಸಿಕೊಳ್ತಾರೆ, ಅಷ್ಟು ಕೆಲಸ ಮಾಡಿದ್ದೇನೆ ಅಲ್ಲಿ. ನಾನು BJPಯಲ್ಲಿ ಆಗ ಒಂದೇ ಒಂದು ಲೇಡಿ, ನಾನು ರಾಜಕೀಯಕ್ಕೆ ಬಂದದ್ದು ಆಕಸ್ಮಿಕವೇ, ನಾನು ಆಸಕ್ತಿಯಿಂದಲ್ಲ, ನನಗೆ ರಾಜಕೀಯ ಇಷ್ಟ ಇಲ್ಲ. ನಾನು ಫಸ್ಟಿಗೆ 78ರಲ್ಲಿ ಗ್ರಾಮ ಪಂಚಾಯತಿಗೆ ಆ ವಿರೋಧ ಆಯ್ಕೆ ಆಯಿತು. ನನಗೆ ರಾಜಕೀಯ ನನ್ನ ಗಂಡನ ಒತ್ತಾಯಕ್ಕೆ ಹೋದ್ದು. ಆದರೆ ಈ ಅಷ್ಟು ಕೆಲಸ ಮಾಡಿದ ಅವರಿಗೆಲ್ಲರಿಗೂ ಗೊತ್ತು. ಆದ ಕಾರಣ ಕರೀತಾರೆ, ಈಗಲೂ ತಮಾಷೆಗಾದರೂ ಕರೀತಾರೆ, ಬೆಲೆ ನೀವು ನಮ್ಮವರೇ ಹೇಳ್ತಾರೆ. ಅದು ನನ್ನ ಮನಸ್ಸಿಗೆ ಹೆಮ್ಮೆ ಇದೆ. ಆದರೆ ನಾನು ಇನ್ನು ಅವರಿಗೂ ಗೊತ್ತು, ನಮ್ಮವರಿಗೂ ಗೊತ್ತು, ಅವರು ಸುದ್ದಿ ಮಾಡ್ತಾರೆ. ನಾನು ಇನ್ನು ಯಾವುದೇ ಪಕ್ಷ, ಅವತ್ತೇ ಬದಲಾವಣೆ ಇಷ್ಟ ಇರಲಿಲ್ಲ. ಇನ್ನು ಎಲ್ಲಿ ಹೋದರು, ಯಾವುದಕ್ಕೆ ಹೋಗಲಿ ಹೇಳಿ. ಒಂದು ಗಾದೆ ಉಂಟು ತುಳುವಲ್ಲಿ, ಬೆಲ್ಲಡು ಕಡೆ ಕೊಡಿ ಇಜ್ಜಿ ಅಂತ. ರಾಜಕೀಯದಲ್ಲಿ ಒಂದರಿಂದ ಒಂದು ಒಳ್ಳೆಯದು ಅಂತ ಎಲ್ಲಿ ಕಾಣ್ತದೆ? ನಾನು ರಾಜಕೀಯದಲ್ಲಿ ವಾಜಪೇಯಿ ಅಡ್ವಾಣಿ ಅವರನ್ನು ಬಹಳ ಮೆಚ್ಚಿಕೊಂಡವಳು. ಇಂದಿರಾ ಗಾಂಧಿಯವರ ಗಟ್ಟಿ ಗಿತ್ತಿ ಅಂತ ಹೇಳಿದ್ರು, ಅದನ್ನು ತಿಳ್ಕೊಂಡು ಇಷ್ಟಪಟ್ಟವಳು. ಆದ ಕಾರಣ ನಾವು ಕೆಲಸ ಮಾಡಬೇಕಿದ್ರೆ ಹೀಗೆ ಇದು ಮಾಡಲಿಕ್ಕೆ ಆಗ್ತದೆ. ಇನ್ನು ಅಲ್ಲಿ ಇಲ್ಲಿ ಹೋಗುವ ಅಗತ್ಯ ಇಲ್ಲ.
ನನಗೇನು ಸಿಕ್ಕಿ ಆಗೋದೂ ಇಲ್ಲ. 2 ಬಾರಿ ಆಗಿ ನಾನು ಏನು ಮಾಡಿದ್ದೂ ಇಲ್ಲ. ಜನರಿಗಾಗಿ ಮಾಡಿದ್ದೇನೆ, ಜನರಿಗಾಗಿ ಬದುಕಿದ್ದೇನೆ, ಹೀಗೆ ಇರ್ತೇನೆ. ಕಡೆಯದಾಗಿ ಏನ್ ಹೇಳ್ತೀರಾ ನಮ್ಮೆಲ್ಲ ವೀಕ್ಷಕ ಮಿತ್ರರಿಗೆ ಅಥವಾ ಮುಂದಿನ ಪೀಳಿಗೆಗೆ? ನಾನು ಮುಂದಿನ ಪೀಳಿಗೆಗೆ ರಾಜಕೀಯವಾಗಿ ನೀವು ಆಯ್ಕೆ ಮಾಡುವಾಗ ಉತ್ತಮರನ್ನು ಆಯ್ಕೆ ಮಾಡಿ ಅಂತ ಪ್ರಥಮವಾಗಿ ನೋಡಿ. ಯಾವತ್ತೂ ಯಾವ MLA ಆಗಲಿ, ಯಾವ ಮಂತ್ರಿಯೇ ಆಗಲಿ, ಯಥಾ ರಾಜ ತಥಾ ಪ್ರಜಾ ಅಂತ ಇದ್ದದ್ದು ಯಾವಾಗ? ಹಿಂದೆ ರಾಜ ಇದ್ದಾಗ. ಈಗ ಯಥಾ ಪ್ರಜಾ ತಥಾ ರಾಜ. ಪ್ರಜೆಗಳು ಒಳ್ಳೇದಿದ್ರೆ ನೀವು ಹಣಕ್ಕೆ ಯಾರೋ 1,500 ಕೊಡ್ತಾರೆ ಅಂತ ಕೈ ಚಾಚಿದ್ರೆ ಆಯಿತು, ನಿಮ್ದಲ್ಲಿಗೆ ಮುಗೀತು. ನಿಮಗೆ ಹೇಳುವ ಹಕ್ಕೇ ಇಲ್ಲ, ಮಾತನಾಡುವ ರೈಟೇ ಇಲ್ಲ. ನೀವು ಯಾವುದೋ ಒಂದಕ್ಕೆ ಶಕ್ವಕ್ಕ ಚುನಾವಣೆ ಸ್ಪರ್ಧೆ ಮಾಡ್ತಾರೆ, ಶಕ್ವಕ್ಕೆ ಇಂತಿಂಥದ್ದಕ್ಕೆ ಶಕ್ವಕ್ಕ ಅರ್ಹತೆ ಇದ್ದವರು ಅಂತ ನೆನೆಸಿ ನೀವು ಓಟು ಕೊಡುವುದಕ್ಕೂ, ಶಕ್ವಕ್ಕನ ಬಗ್ಗೆ ಭಾರೀ ಪ್ರಚಾರ ಮಾಡಲಿಕ್ಕೆ ಆಗ್ತದೆ, ಪ್ರಚಾರ ಮಾಡಿದರೆ ನನಗೆ ಹಣ ಸಿಗ್ತದೆ, ಅದು ಏನು ಬರುವುದಿಲ್ಲ. ನಿಮಗೆ ಬೇಕಿರುವುದು ಮಾನಸಿಕವಾಗಿ ನಿಮ್ಮೊಟ್ಟಿಗೆ ಇರುವಂತಹ ಜನಪ್ರತಿನಿಧಿ ಬೇಕು, ಶೋಗೆ ಆಗಿ ಅಲ್ಲ. ನಾನು ಕೆಲಸ ಮಾಡಿದ್ದೇನೆ ಅಂತ ನೋಡಿ ನೀವು ಮಾಡಿದ ಕೆಲಸವನ್ನು ಹೇಳಿಕೊಂಡು ಬರುವುದು, ನಾನು ಹೇಳಿಕೊಂಡು ಬರಬೇಕು. ನೀವೇ ತೋರಿಸಿಕೊಂಡು ಬಂದರೆ ಅದು ಅಷ್ಟು ಸರಿಯಲ್ಲ. ಆದ ಕಾರಣ ಉತ್ತಮರನ್ನು ಆಯ್ಕೆ ಮಾಡಿ, ಒಳ್ಳೆಗೆ ನಿಮಗೆ ಬೇಕಾದ, ಸಮಾಜಕ್ಕೆ ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳಿ. ಇನ್ನೊಂದು ಏನು ಹೇಳಿದೆ, ಯಾವುದೇ ರಾಜಕೀಯದವರು ಇರಲಿ, ಕಾರ್ಯಕರ್ತರಾಗಿ ದುಡಿಯುವಾಗ ಇನ್ನೊಂದು ಪಕ್ಷದವರಲ್ಲಿ ಜಗಳಾಡಿ ನೀವು ಹುಡ್ಕೊಂಡ್ರೆ ನೀವೇ ಕೇಸ್ ಹಾಕಿಸಿಕೊಳ್ಳೋದು. ಆದರೆ ನಾಯಕರೆಲ್ಲ ಒಟ್ಟಾಗಿ ರಾತ್ರಿ ಇರ್ತಾರೆ. ಆದ ಕಾರಣ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಪಕ್ಷದ ಬಗ್ಗೆ ಹೇಳುವಾಗ ನೋವಾಗ್ತದೆ. ಈಗ ಕಾಂಗ್ರೆಸ್ಸಿನವನ ಮುಂದೆ ಕಾಂಗ್ರೆಸ್ಸಿನ ನಾಯಕರನ್ನು ಚೀತು ಹೇಳಿದರೆ ಅವನಿಗೆ ಸಹಿಸುವುದಿಲ್ಲ, ಅದು ಸರಿ. BJP ಒಂದು ಹಾಗೆ, ಅವನ ಮಟ್ಟಿಗೆ ಅವನ ತತ್ವ ಸರಿ, ಇವನ ಮಟ್ಟಿಗೆ ಇವನ ತತ್ವ ಸರಿ. ಹಾಗಂತ ಶಕ್ವಕ್ಕನನ್ನು ಹೇಳ್ತಾರೆ, ಬೇಕಿದ್ರೆ ಬಾಯಲ್ಲಿ ಮಾತಾಡಿ ಹೊಯ್ಕೈ ಮಾಡಿಕೊಳ್ಳೋದು ಬೇಡ. ನೀವು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ್ರೆ ನೀವು ಆಯ್ಕೆ ಮಾಡಿದವ ನಿಮ್ಮೊಟ್ಟಿಗೆ ಬರುವುದಿಲ್ಲ, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಕಡಬ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೀರಾ, ಇದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಇದೊಂದು ಆಕಸ್ಮಿಕ, ನನ್ನ ಲೈಫಲ್ಲಿ ಎಲ್ಲೋ ಒಂದು ಆಕಸ್ಮಿಕವೇ ಕಾಣ್ತದೆ ನನಗೆ. ಯಾಕಂದರೆ ಇದು ನಾನು ಕಲ್ಪನೆಯೂ ಮಾಡಿಲ್ಲ. ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಒಂದು ದಿವಸ ಸೇಸಪ್ರೈಗಳು ಫೋನ್ ಮಾಡಿ ಹೇಳಿದ್ರು, ನಿಮ್ಮನ್ನು ಸಾಹಿತ್ಯ ಸಮ್ಮೇಳನದ ಸಭಾಧ್ಯಕ್ಷರು ಮಾಡಿದ್ದೇವೆ ಅಂತ. ಆಶ್ಚರ್ಯ ಆಯಿತು ನನಗೆ, ಯಾಕೆ, ನಾನು ಏನು ಅಂತ. ನೀವು ಬರೀತೀರಿ ಅದೆಲ್ಲ ನನಗೆ ಗೊತ್ತು, ಸತ್ಯ ಬರೀತಿದ್ದೆ. ಈಗ 80ರಿಂದ ಬರೀತಾ ಇದ್ದೆ. ಒಂದು ಪ್ರಶಸ್ತಿ ಬಂದಿತ್ತು ನನಗೆ, ರತ್ನವರ್ಮ ಹೆಗಡೆ. ಆದರೆ ಅದು ಚಿಕ್ಕದು ಪುಟ್ಟದೆಲ್ಲ ಬರೀತಾ ಇದ್ದೆ ಆಕಾಶವಾಣಿಗೆ. ಆದರೆ ನಾನು ಸಾಹಿತ್ಯ ಅಲ್ಲ. ಆದರೆ ನಾನು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆ ಅಂತ ಹೇಳಿದ ಕಾರಣ ಅದು ಗೊತ್ತಾದ್ಮೇಲೆ ಅವರು ನನ್ನನ್ನು ಬಿಡಲೇ ಇಲ್ಲ, ನೀವೇ ಆಗಬೇಕು ಅಂತ ಹೇಳಿದ್ರು. ಆ ಒಂದು ಕಾರಣದಿಂದ ನನಗೆ ಬಂದದ್ದನ್ನು ಹೆಮ್ಮೆ ಪಡ್ತೇನೆ. ಯಾಕಂದರೆ ನನ್ನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಲ್ಲಿ 4-10 ಪ್ರಶಸ್ತಿ ಪಡೆದವರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದು ಮಹಿಳಾ ಯೂನಿವರ್ಸಿಟಿಯ ಚಾನ್ಸಲರ್ ಅವರಿದ್ದಾರೆ. ಅಂಥವರೆಲ್ಲ ಇದ್ದಾಗಲೂ ನನ್ನಂಥವಳಿಗೆ ಒಂದು ತಾಲೂಕು ಸಣ್ಣದಿರ್ಬೋದು, ಆದರೆ ಅಲ್ಲಿ ಸಾಹಿತಿಗಳು ಸ್ವಲ್ಪ ಕಡಿಮೆ ಇರಬಹುದು, ಆದರೆ ನನ್ನನ್ನು ನೆನಪಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂತೋಷ ಆಗಿದೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಆಗ್ಲೇ ಮಾತಾಡುವಾಗ ಹೇಳಿದ್ರು, ಮುಖ ನೋಡಿ ಯಾವುದನ್ನ ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕೆ ಈ ಮಾತು ಅಂದ್ರೆ, ಶಕ್ಕು ಅಕ್ಕನನ್ನ ಪ್ರತಿ ಬಾರಿ ನೋಡಿದಾಗ್ಲೂ ನಮಗೂ ಹಾಗೆ ಅನ್ಸೋದು. ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಲ್ಲ. 4 ವರ್ಷದ ಹಿಂದೆ ಅಥವಾ 8 ವರ್ಷದ ಹಿಂದೆ ಭೇಟಿಯಾಗಿದ್ದ ಪುಟ್ಟ ಹುಡುಗಿ ಪ್ರಜ್ಞಾ ಇವತ್ತಿಗೂ ಕೂಡ ಅವ್ರ ಮನಸ್ಸಲ್ಲಿ ನೆನಪಿದ್ದಾಳೆ ಅಂದ್ರೆ ಕಾರಣ ಅವರ ಸರಳತೆ, ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು. ಪ್ರತಿ ಕ್ಷೇತ್ರದಲ್ಲೂ ಕೈಯಾಡಿಸಿರುವಂತಹ ಕ್ಷೇತ್ರಗಳಲ್ಲಿ ಪರ್ಫೆಕ್ಷನ್ ಅನ್ನ ನೋಡ್ಕೊಂಡು ಬಂದಿರುವಂತಹ
ಇವತ್ತಿಗೂ ಕೂಡ ನಾವು ಇವ್ರನ್ನ ದಿಟ್ಟ ಮಹಿಳೆ ಅಂತ ಹೇಳೋದು ಇದೇ ಕಾರಣಕ್ಕೆ. ಇವರು ಮಹಿಳೆಯರಿಗೆ ಸ್ಫೂರ್ತಿ, ಯುವ ಜನತೆಗೆ ಸ್ಫೂರ್ತಿ. ಇವ್ರನ್ನ ನಾವು ಆದರ್ಶರಾಗಿ ಇಟ್ಕೊಂಡ್ರೆ ಖಂಡಿತ ನಾವೇನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಪ್ರತ್ಯಕ್ಷ ಸಾಕ್ಷಿ. ಹಾಗೆ ಮಿಸ್ ಮಾಡದೆ ಈ ಎಪಿಸೋಡ್ ನೋಡಿದಕ್ಕೆ ನಿಮ್ಗೆಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ಝೂಮ್ ಇನ್ ಟಿವಿ ಮೂಲಕ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಶಕ್ಕು ಅಕ್ಕನಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ.